ಭಕ್ತರಿಗೆಲ್ಲ ನಮಸ್ಕಾರಗಳು. ಶ್ರೀನಿವಾಸೇತಿ ಶ್ರೇಷ್ಠದಯಾ ಪಾತ್ರಂ ಗುಣಾನ್ವಿತಃ ಕೌಶಿಕೋನಂತರಂಗಾರ್ಯ ಶಿರಂ ವಿಜೇತಾಂ ಭುವಿ ನ್ಯಸ್ತಾತ್ಮೀಯಭರಂ ವರಪ್ರದ ಗುರೌ ವೈರಾಗ್ಯಭಾಗ್ಯೋ ರಥೋ ವೇದಾಂತಾಮೃತಸಾರವಂತಮನಘಾತ್ ಶ್ರೀನಿವಾಸಾತ್ ಗುರೋಃ ಶ್ರೀಶೈಲಾನ್ವಯಕೌಸ್ತುಭಸ್ಯುತನಯಂ ಶ್ರೇಯೋನಿಧೇ ಶ್ರೀನಿಧೇಃ ವಂದೇ ಸಾಧುಕಟಾಕ್ಷಕೇಳುನಿಲಯಂ ಶ್ರೀಕೃಷ್ಣಸದ್ದೇಶಿಕಂ श्रीवासरङ्गपरकालमुनित्रयाप्तलक्ष्मात्मरक्षणेति त्वैगागमान्तम् आचार्यभक्तिपरिपूतमनर्घशीलं गोपालदेशिकमुनिं गुरुमाश्रयामः। नारायणाख्यैतिराजपदाब्जभृङ्गश्रीवासयोगिगुरुणार्पितवारमीशे भक्त्यादिपूर्णवरदारिकृपात्तचिह्नं श्रीनिवासमुनिवर्यमहं प्रपद्ये। श्रीनारायणयोगीन्द्रवरदारिकृपाश्रयं रङ्गेशपादविनतं श्रीनिवासमुनिं भजे। श्रीमान् वेङ्कटनाथार्य कवितार्किकेसरी वेदान्ताचार्यवर्यो मे सन्निधत्तां सदा हृदि यो नित्यमच्युतपदां जयुग्मरुक्मव्यामोहतस्तरितराणि तृणाय मेने अस्मद्गुरोर्भगवतोऽस्य एकसिन्धो रामानुजस्य चरणौ शरणं प्रपद्ये। यतीन्द्रकृतभाष्यार्थाय द्व्याख्यानेन दर्शिताः वरं सुदर्शनार्यं तं वन्दे कुरकुलाधिपम् वरदं दुरदाद्रीशं कमलायादयितं दयानिधिं सकलार्तिजनार्थितप्रदं प्रणमामि प्रणतार्तिहारिणं कृत्वा नवद्यं निगमान्तभाष्यं निराकृतं येन भयं श्रुतीनां प्रतारितानामबहुश्रुतैः तं रामानुजं योगिनमाश्रयामः। श्रीभाष्यकृतुपन्यस्तो श्रीशैलपतेः पुरः वेदार्थसङ्ग्रहस्यास्य कुर्मः तात्पर्यदीपिकाम्। ॐ शन्नो मित्रशं वरुणः शन्नो भवत्वर्यमा शन्न इन्द्रो बृहस्पतिः शन्नो विष्णुरुक्रमः नमो ब्रह्मणे नमस्ते वायो त्वमेव प्रत्यक्षं ब्रह्मासि त्वमेव प्रत्यक्षं ब्रह्म वदिष्यामि ऋतं वदिष्यामि सत्यं वदिष्यामि तन्मामवतु तद्भक्तारमवतु अवतु माम् अवतु वक्तारम्। ॐ शान्ति शान्ति शान्तिः। अशेषचिरचिद्वस्तुशेषिणे शेषशायिने निर्मलानन्तकल्याणनिधये विष्णवे नमः। रामानुजाय। ವೇದಾರ್ಥ ಸಂಗ್ರಹದಲ್ಲಿ ನಾರಾಯಣ ಪರತ್ವ, ಶ್ರೀಮನ್ನಾರಾಯಣನೇ ಪರದೇವತೆ, ಜಗತ್ಕಾರಣ, ಸರ್ವವಿದ್ಯಾ ಉಪಾಸ್ಯನಾದವನು ಮೊದಲಾದ ವಿಷಯಗಳನ್ನೆಲ್ಲ ಭಾಷ್ಯಕಾರರು ಶ್ರುತಿ ಪ್ರಮಾಣಗಳಿಂದಲೂ ಸ್ಮೃತಿ ಇತಿಹಾಸ ಪುರಾಣಗಳು ಅವುಗಳಿಂದ ಪ್ರಮಾಣಗಳಿಂದಲೂ ಕೂಡ ಪೂರ್ವಾಚಾರ್ಯರುಗಳ ಗ್ರಂಥಗಳಿಂದ ಇಲ್ಲ ಪ್ರಧಾನವಾಗಿ ಶ್ರುತಿಗಳನ್ನೇ ಇಲ್ಲಿ ಮುಖ್ಯವಾಗಿ ವಿಚಾರ ಮಾಡಿ ಇತರ ದರ್ಶನಗಳಲ್ಲಿ ಕಂಡುಬರುವಂತಹ ಕೆಲವು ವಾಕ್ಯಗಳಿಗೆ ಅವರು ಮಾಡುವಂತಹ ಬೇರೆ ರೀತಿಯಾದ ಅರ್ಥವನ್ನು ನಿರಾಕರಣೆ ಮಾಡಿ ನಾರಾಯಣ ಪರತ್ವವನ್ನು ಸ್ಥಾಪನೆ ಮಾಡುವಂತಹ ಭಾಗ ಅದನ್ನು ನೋಡ್ತಾ ಇದ್ದೀವಿ. ಅದರಲ್ಲಿ ಹೋದ ಸರಿ ನೋಡಿದಾಗ ತಥೋಯ್ದುತ್ತರತರಂ ಅನ್ನುವ ವಾಕ್ಯ, ಆ ಅರ್ಥದ ಅದರಲ್ಲಿ ಹೇಗೆ ಅರ್ಥ ಮಾಡಬೇಕು ಅಂತ ಹೇಳಿ ಅರ್ಥ ಮಾಡಿದಾಗ ತತಃ ಇದುತ್ತರತರಂ ಅಂದರೆ ಜಗತ್ಕಾರಣ ಅಂತ ಹೇಳಲ್ಪಟ್ಟಂತಹ ಕೃತಿಯಲ್ಲಿ ಅದಕ್ಕಿಂತ ಮೇಲೆ ಇರುವಂತಹ ಇನ್ನೊಂದು ಪರಬ್ರಹ್ಮವಿದೆಯೇ ಅನ್ನುವಂತಹ ಪಕ್ಷವನ್ನು ನಿರಾಕರಣೆ ಮಾಡಿ ತತಃ ಅನ್ನುವ ಶಬ್ದಕ್ಕೆ ತತಃ ಯತ್ ಉತ್ತರತರಂ ಬ್ರಹ್ಮಸೂತ್ರದಲ್ಲಿಯೂ ಅದನ್ನು ಬಾದರಾಯಣರು ಅದಕ್ಕೆ ಪರವಾದುದಿಲ್ಲ ಅಂತ ಹೇಳಿ ಆ ಅಧಿಕರಣದಲ್ಲಿ ಸ್ಥಾಪನೆ ಮಾಡಿದ್ದಾರೆ. 4 ಹೇತುಗಳನ್ನು ಹೇಳಿ ಅಮೃತಶೇಷ ಸೇತು ಮೊದಲಾದ ಸೇತು ಉನ್ಮಾನ ಸಂಬಂಧ ಭೇದ ವ್ಯಪದೇಶೇಭ್ಯ ಅನ್ನುವಂತಹ ಪರಂ ಅತಃ ಅಂತ ಸೂತ್ರ ಪೂರ್ವ ಪಕ್ಷವನ್ನು ಮಾಡಿ ಸೇತು ಉನ್ಮಾನ ಸಂಬಂಧ ಭೇದ ವ್ಯಪದೇಶೇಭ್ಯ 4 ಹೇತುಗಳನ್ನು ಹೇಳಿ ಸೇತು ಅಂತ ಹೇಳಿದೆ, ಸಂಬಂಧ ಮೊದಲಾದದೆಲ್ಲ ಹೇಳಿ ಸಾಮಾನ್ಯ ಸಂಬಂಧ ಇದೆಲ್ಲ ಹೇಳಿರೋದ್ರಿಂದ ಅದಕ್ಕಿಂತ ಪರವಾದದ್ದು ಒಂದು ಇದೆ ಅಂತ ಹೇಳಿ ಅದನ್ನು ನಿರಾಕರಣೆ ಮಾಡಿ ಬಾದರಾಯಣರೇ 4 ಸೂತ್ರಗಳಲ್ಲಿ ಒಂದೊಂದು ಆಕ್ಷೇಪಕ್ಕೂ ಉತ್ತರವನ್ನು ಕೊಟ್ಟು ಸ್ಥಾಪನೆ ಮಾಡಿರುವಂಥದ್ದು. ಆ ಉಪನಿಷತ್ತಿನ ವಾಕ್ಯಗಳನ್ನು ನೇರವಾಗಿ ಇಲ್ಲಿ ಭಾಷಿಕಾರರು ಅರ್ಥ ಮಾಡ್ತಾ ಇದ್ದಾರೆ. ಅದರಲ್ಲಿ
ಶ್ವೇತಾಶ್ವತರದ ಉಪನಿಷತ್ತದ ವಾಕ್ಯಗಳೇ ಇಲ್ಲಿ ಮುಖ್ಯವಾಗಿ ವಿಚಾರ ಮಾಡುವಂತಹದ್ದು. ಅದರಲ್ಲಿ ಮಾಡುವಾಗ ಅರ್ಥವನ್ನು ಇಲ್ಲಿ ಕಹ ತರ್ಹಿ ಅಸ್ಯ ವಾಕ್ಯಸ್ಯ ಅರ್ಥ ಅಂತ ಹೇಳಿದ್ರು. ಹಿಂದೆ ಪೂರ್ವ ಪಕ್ಷದ ಅರ್ಥವನ್ನು ಹೇಳಿ ಪರಮಸ್ತಿ ಅಂತ ಹೇಳುವಾಗ ಪರವಾದದ್ದು ಅನ್ನೋಕ್ಕಿಂತ ಇನ್ನೂ ಪರವಾದದ್ದಿದೆ. ಜಗತ್ಕಾರಣವಾದದ್ದು ಈಶ್ವರ ಅಂತ ಹೇಳಲ್ಪಟ್ಟವನಿಗಿಂತ ಪರನಾದವನು ಇದ್ದಾನೆ ಅನ್ನುವಂತಹ ಆಕ್ಷೇಪ ಇಲ್ಲಿ. ತತಃ ಯದುತ್ತರತರಂ ಪುರುಷಾತ್ ಅನ್ಯಸ್ಯ ಪರತರತ್ವಂ ಪ್ರತೀಯತೆ ಅಂತ ನೀವು ಹೇಳಿದ್ರಲ್ಲ, ಅದಕ್ಕೆ ಯಸ್ಮಾತ್ ನ ಅಪರಂ ಅಸ್ತಿ ಕಿಂಚಿತ್, ಯಸ್ಮಾತ್ ಪರಂ ನ ಅಪರಂ ಅಸ್ತಿ ಕಿಂಚಿತ್, ಯಸ್ಮಾತ್ ನ ಅಣೀಯ ನ ಜಾಯ ಅಸ್ತಿ ಕಶ್ಚಿತ್. ಈ ಮಂತ್ರವನ್ನು ಇಟ್ಟುಕೊಂಡು ಯಾವುದಕ್ಕಿಂತ ಯಸ್ಮಾತ್ ಅಪರಂ ಅಂದರೆ ಅನ್ಯತ್ ಅಂತ ಅರ್ಥ, ಅದಕ್ಕಿಂತ ಬೇರೆ ಇನ್ನೊಂದು ಪರವಾದುದು ಕಿಂಚಿದಪಿ ಪರಂ ನಾಸ್ತಿ, ಕೇನಾಪಿ ಪ್ರಕಾರೇಣ ಪುರುಷ ವ್ಯತಿರಿಕ್ತಸ್ಯ ಪರತ್ವಂ. ತಥೋ ಉತ್ತರತರಂ ಅನ್ನುವ ವಾಕ್ಯಕ್ಕೆ ಪುರುಷನಿಗಿಂತ ಉತ್ತರವಾದದ್ದು, ಪರವಾದದ್ದು, ಪರತರವಾದದ್ದು ಒಂದು ಇದೆ ಅಂತ ಹೇಳಿದ್ದಕ್ಕೆ ಬೇರೆ ಇನ್ನೊಂದು ಶ್ರುತಿ ಪ್ರಮಾಣದಿಂದ ಮೊದಲು ಸಮರ್ಥನೆ ಮಾಡಿ ಯಸ್ಮಾತ್ ಪರಂ ನ ಪರಂ ಅಸ್ತಿ ಎನ್ನುವ ವಾಕ್ಯದಲ್ಲಿ ಅದಕ್ಕಿಂತ ಪರವಾದದ್ದು ಇಲ್ಲ ಅನ್ನುವ ವಾಕ್ಯದ ಅರ್ಥ ಹೇಳಿದ್ರು. ಈಗ ಈ ವಾಕ್ಯಕ್ಕೆ ಅರ್ಥ ಹೇಳಬೇಕಲ್ಲ. ತತಃ ಯದುತ್ತರತರಂಗೆ ಮತ್ತೆ ಹೇಗೆ ಅರ್ಥ ಮಾಡ್ತೀರಾ? ಯಸ್ಮಾತ್ ಪರಂ ನ ಅಪರಮಸ್ತಿ ಅನ್ನೋದಕ್ಕೆ ಯಸ್ಮಾತ್ ಅಪರಂ ಅನ್ಯತ್ ಕಿಂಚಿತ್ ಪರಂ ನಾಸ್ತಿ, ಅದಕ್ಕಿಂತ ಬೇರೆ ಪರತರವಾದದ್ದು ಇಲ್ಲ ಅಂತ ಹೇಳಿ ಪುರುಷ ಅಂತ ಹೇಳಲ್ಪಟ್ಟ ಪರಮಾತ್ಮನಿಗಿಂತ ಅತಿರಿಕ್ತವಾದ ಒಂದು ಪರತ್ವವು ಅದರಿಂದ ನಿರಾಕರಣೆ ಮಾಡಲ್ಪಟ್ಟಿತು. ನಾಸ್ತಿ ಅಂತ ಹೇಳಿ ನ ಅಣೀಯಸ್ತ್ವಂ ಸೂಕ್ಷ್ಮತ್ವಂ ಜಾಯಸ್ತ್ವಂ ಸರ್ವೇಶ್ವರತ್ವಂ ಇಲ್ಲ ಹೇಳಿ ಎಲ್ಲವನ್ನೂ ವ್ಯಾಪಿಸಿರುವುದರಿಂದ ಅದರಿಂದಲೇ ಅವನಿಗೆ ಎಲ್ಲಕ್ಕಿಂತಲೂ ಸೂಕ್ಷ್ಮನಾದವನು ಅಂತ ಹೇಳಿರೋದು ಸರ್ವವ್ಯಾಪಿತ್ವವನ್ನು ತೋರಿಸುತ್ತೆ. ಸರ್ವವ್ಯಾಪ್ತಿ ಅವನಿಗೆ ಇರೋದರಿಂದಲೇ ಯಾವ ಪದಾರ್ಥದಲ್ಲಿ ಬೇಕಾದರೂ ಅಂತಃಪ್ರವೇಶ ಮಾಡುವ ಸಾಮರ್ಥ್ಯ ಇರುವುದು. ಎಲ್ಲಕ್ಕಿಂತ ಸೂಕ್ಷ್ಮವಾದ ಪದಾರ್ಥಕ್ಕೆ ಮಾತ್ರವೇ ಇದಕ್ಕೆ ಸಾಧ್ಯ. ಅಂತಃಪ್ರವೇಶ ಮಾಡಬೇಕಾದ್ರೆ ಒಂದೊಂದು ಮಿಕ್ಕ ಪದಾರ್ಥಗಳಿಂದ ಸೂಕ್ಷ್ಮವಾಗಿರಬೇಕು. ಎಲ್ಲ ಅಚೇತನಗಳಲ್ಲಿಯೂ ಅಂತಃಪ್ರವೇಶ ಮಾಡುವ ಸಾಮರ್ಥ್ಯ ಜೀವಾತ್ಮನಿಗೆ ಇದೆ. ಅಚೇತನ ಎಲ್ಲ ಅದಕ್ಕಿಂತ ಸೂಕ್ಷ್ಮನಾದವನು ಜೀವಾತ್ಮ. ಆ ಜೀವಾತ್ಮನಿಗೂ ಆತ್ಮನಾಗಿದ್ದಾನೆ ಪರಮಾತ್ಮ. ಆದ್ದರಿಂದ ಅವನಿಗೆ ಅಣೋರಣೀಯಾನ್ ಅಂತ ಹೇಳಿರುವಾಗ ಎಲ್ಲಕ್ಕಿಂತಲೂ ಸೂಕ್ಷ್ಮನಾದವನು ಅಂದರೆ ಎಲ್ಲದರಲ್ಲಿಯೂ ಅಂತಃಪ್ರವೇಶ ಮಾಡುವ ಸಾಮರ್ಥ್ಯವುಳ್ಳವನು ಅಂದರೆ ಸರ್ವವ್ಯಾಪಿತ್ವವು ತಿಳಿಸುತ್ತೆ ಅದನ್ನು. ಹಾಗೆಯೇ ಜಾಯಸ್ತ್ವ ಅನ್ನೋದು ಸರ್ವೇಶ್ವರತ್ವವನ್ನು ತಿಳಿಸುತ್ತೆ. ಇದೆರಡೂ ಕೂಡ ಪರಮಾತ್ಮನಿಗೆ ಹೇಳಿರೋದ್ರಿಂದ ಏತದ್ವ್ಯತಿರಿಕ್ತಸ್ಯ ಕಸ್ಯಾಪಿ ಅಣೀಯಸ್ತ್ವಂ ಜಾಯಸ್ತ್ವಂ ಚ ನಾಸ್ತಿ, ಯಸ್ಮಾತ್ ನಾಣೀಯ ನ ಜಾಯ ಅಸ್ತಿ ಕಶ್ಚಿತ್ ಅಂತ ಹೇಳಿ ಪುರುಷಾದ ಅನ್ಯಸ್ಯ ಕಸ್ಯಾಪಿ ಜಾಯಸ್ತ್ವಂ ನಿಷಿದ್ಧಂ. ಆದ್ದರಿಂದ ಇನ್ನೊಂದರ ಪರತ್ವ ಹೇಳುವುದು ಸರಿ ಇಲ್ಲ ಅನ್ನೋದು ಮೊದಲು ಬೇರೆ ಒಂದು ವಾಕ್ಯವನ್ನು ಇಟ್ಟುಕೊಂಡು ಈ ಅರ್ಥವನ್ನು ಸಮರ್ಥನೆ ಮಾಡಿದ್ರು. ಈ ವಾಕ್ಯಕ್ಕೆ ಅರ್ಥ ಹೇಳಲಿಲ್ವಲ್ಲ ನೀವು, ತಥೋ ಯದುತ್ತರತರಂ ಅನ್ನೋಕ್ಕೆ ಇನ್ನೂ ವ್ಯಾಖ್ಯಾನ ಮಾಡಲಿಲ್ವಲ್ಲ, ಅದಕ್ಕೆ ಹೇಗೆ ಅರ್ಥ ಮಾಡ್ತೀರಾ? ತತಃ ಯದುತ್ತರತರಂ ಸ್ಪಷ್ಟವಾಗಿ ಇನ್ನೊಂದು ಉತ್ತರ ತರವಾದದ್ದು ಇದೆ ಅಂತ ಹೇಳುವ ಹಾಗಿದೆಯಲ್ಲ ಅಲ್ಲಿ, ಆ ವಾಕ್ಯಕ್ಕೆ ಹೇಗೆ ಅರ್ಥ ಮಾಡ್ತೀರಾ ಅದನ್ನು ಭಾಷ್ಯಕಾರರೇ ಅದನ್ನು ಪ್ರಶ್ನೆ ಹಾಕ್ಕೊಳ್ತಾರೆ. ಕಹ ತರ್ಹಿ ಅಸ್ಯ ವಾಕ್ಯಸ್ಯ ಅರ್ಥ, ಈ ವಾಕ್ಯಕ್ಕೆ ಹೇಗೆ ಅರ್ಥ ಮಾಡಿದ್ರಿ ತಥೋ ಯದುತ್ತರತರಂ ಅಂತ. ಅದರಲ್ಲಿ ಪ್ರಕರಣವನ್ನೆಲ್ಲ ಪರೀಕ್ಷೆ ಮಾಡ್ತಾರೆ. ಶ್ವೇತಾಶ್ವತರ ಉಪನಿಷತ್ತಿನ ಬರುವ ಮಂತ್ರಗಳು ಇಲ್ಲಿ ರೆಫರೆನ್ಸ್ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ ಯಾವ್ಯಾವ ಉಪನಿಷತ್ತಿನಲ್ಲಿ ಇದೆ ಅಂತ ಹೇಳಿಬಿಟ್ಟು. ಶ್ವೇತಾಶ್ವತರ ಉಪನಿಷತ್ತಿನಲ್ಲಿ ಬರುವಂತಹ ಮಂತ್ರಗಳನ್ನು ಈಗ ಮಾಡ್ತಾರೆ 335 ಪುಟ ಕನ್ನಡ ಪುಸ್ತಕದಲ್ಲಿ. ಈ ವಾಕ್ಯಕ್ಕೆ ಹೇಗೆ ಅರ್ಥ ಮಾಡ್ತೀರಾ? ಅರ್ಥ ವಾಕ್ಯಕ್ಕೆ ಮಾಡುವಾಗ ಪ್ರಕರಣವನ್ನೆಲ್ಲ ಪರಿಶೀಲನೆ ಮಾಡಿ ಪೂರ್ವಾಪರ ವಾಕ್ಯಗಳು ಪ್ರಕರಣಗಳು ಎಲ್ಲ ನೋಡಿ ಅರ್ಥವನ್ನು ಮಾಡೋದು. ಎಲ್ಲ ಕಡೆಯಲ್ಲಿಯೂ ಅದೇ ಉಚಿತವಾದ ರೀತಿ ಅಂತ ಹೇಳಿ ಭಾಷ್ಯಕಾರರು ಎಲ್ಲ ಕಡೆಯೂ ಅದೇ ರೀತಿಯಲ್ಲಿಯೇ ಸಿದ್ಧಾಂತ ಸ್ಥಾಪನೆ ಮಾಡೋದು. ಈ ಪ್ರಕರಣದ ಆರಂಭದಲ್ಲಿ ಉಪಕ್ರಮೆ ತಮೇವಂ ವಿದಿತ್ವಾ ಅತಿಮೃತ್ಯುಮೇತಿ ನಾನ್ಯಃ ಪಂಥ ವಿದ್ಯತೆ ಅಯನಾಯ ಅಂತ ಹೇಳಿ
ಪುರುಷವೇದನಸ್ಯ ಅಮೃತ ಹೇತುತ್ವತಾ ಹೇತ್ರಿಕಾಂ ಅಂದರು. ತಮೇವ ತಮೇವ ವಿದಿತ್ವ ಅತಿಮೃತ್ಯುಮೇತಿ ಅಂದರೆ ಮೃತ್ಯುಂ ಅತ್ಯೇತಿ, ಮೃತ್ಯುಂ ಅತ್ಯೇತಿ ಅಂತ ಅರ್ಥ. ಸಂಸಾರವನ್ನು ದಾಟ್ತಾನೆ. ನಾಣ್ಯಃ ಪಂಥಃ ವಿದ್ಯತೆ ಅಯನಾಯ, ಇದನ್ನು ದಾಟುವುದಕ್ಕೆ ಬೇರೆ ಒಂದು ಮಾರ್ಗವಿಲ್ಲ ಅಂತ ಹೇಳಿ ಪರಮಪುರುಷನ ವೇದನ ಅಂದರೆ ಉಪಾಸನೆಯೇ ಅಮೃತತ್ವಕ್ಕೆ ಕಾರಣ, ಅಮೃತತ್ವ ಹೇತುತಾಂ ಅಂತ ಮೊದಲು ಹೇಳಿ, ಅದಾದ ಮೇಲೆ ನಾಣ್ಯಃ ಪಂಥಃ ಅಂತ ಹೇಳೋದು ಅನ್ಯಃ ಪಂಥಃ ಮಿಕ್ಕಿದೆಲ್ಲ ನಿಷೇಧ ಮಾಡಿದೆ. ತದ್ವ್ಯತಿರಿಕ್ತಸ್ಯ ಅಪತತಾಂ ಚ ಪ್ರತಿಜ್ಞಾಯ, ಇನ್ಯಾವುದೋ ಸಂಸಾರವನ್ನು ದಾಟುವುದಕ್ಕೆ ಅಮೃತತ್ವಕ್ಕೆ ಬೇರೆ ಯಾವುದೂ ಕೂಡ ಕಾರಣವಾಗೋದಿಲ್ಲ, ಉಪಾಯವಾಗೋದಿಲ್ಲ. ಅದನ್ನು ಹೇಳಿ ಅದಾದ ಮೇಲೆ ಯಸ್ಮಾತ್ ಪರಂ ನ ಅಪರಮಸ್ತಿ ಕಿಂಚಿತ್ ಈ ವಾಕ್ಯಗಳೆಲ್ಲ ಬರುತ್ತೆ. ಅದರಲ್ಲಿ ಕಡೆಯಲ್ಲಿ ಬರುವ ವಾಕ್ಯ ಈ ಮಂತ್ರಗಳಲ್ಲಿ ತೇನೇದಂ ಪೂರ್ಣಂ ಪುರುಷೇಣ ಸರ್ವಂ. ಯಸ್ಮಾತ್ ಪರಂ ನಾಪರಮಸ್ತಿ ಕಿಂಚಿತ್ ಯಸ್ಮಾನ್ನಾಣಿಯೋ ನ ಜ್ಯಾಯೋಸ್ತಿ ಕಶ್ಚಿತ್ ವೃಕ್ಷೈವ ಸ್ತಬ್ಧಃ ದಿವಿ ತಿಷ್ಠತಿ ಏಕಃ ತೇನ ಇದಂ ಪೂರ್ಣಂ ಪುರುಷೇಣ ಸರ್ವಂ ಅಂತ ಮಂತ್ರ. ಯಸ್ಮಾತ್ ಪರಂ ನಾಪರಮಸ್ತಿ ಕಿಂಚಿತ್, ಯಸ್ಮಾತ್ ನ ಅಣೀಯಃ ನ ಜ್ಯಾಯಃ ಅಸ್ತಿ ಕಶ್ಚಿತ್ ವೃಕ್ಷ ಇವ ಸ್ತಬ್ಧಃ ದಿವಿ ತಿಷ್ಠತಿ ಏಕಃ, ದ್ಯುಲೋಕದಲ್ಲಿ ಒಬ್ಬನೇ ಇದ್ದಾನೆ ಪರಮಪದದಲ್ಲಿ. ದಿವಿ ತಿಷ್ಠತಿ ಏಕಃ ತೇನ ಇದಂ ಪೂರ್ಣಂ ಪುರುಷೇಣ ಸರ್ವಂ, ಆ ಪುರುಷನಿಂದಲೇ ಇದೆಲ್ಲವೂ ವ್ಯಾಪ್ತವಾಗಿದೆ ಪೂರ್ಣವಾಗಿ ಅಂತ ಹೇಳಿ ಇತ್ಯೇತದ ಅಂತೇನ ಈ ಮಂತ್ರಗಳಲ್ಲಿ ಪುರುಷಸ್ಯ ಸರ್ವಸ್ಮಾತ್ ಪರತ್ವಂ ಪ್ರತಿಪಾದಿತು. ಇದು ಹಿಂದೆ ವ್ಯಾಖ್ಯಾನ ಮಾಡಿದ್ರು, ಯಸ್ಮಾತ್ ಪರಂ ನಾಪರಮಸ್ತಿ ಅಂತ ಹೇಳಿ ಪ್ರಕರಣವನ್ನು ಪರಿಶೀಲನೆ ಮಾಡ್ತಾರೆ. ಈಗ ಮೊದಲು ಅಮೃತತ್ವ ಹೇತುವನ್ನು ಹೇಳಿ ಬೇರೆ ಮಾರ್ಗ ಇಲ್ಲ ಅಮೃತತ್ವಕ್ಕೆ ಅಂತ ಹೇಳಿ, ಆ ಪುರುಷನಿಗಿಂತ ಬೇರೆ ಯಾರು ಕೂಡ ಉತ್ಕೃಷ್ಟರಾದವರು ಇಲ್ಲ ಅನ್ನೋದನ್ನು ಹೇಳಿ, ಅವನಿಂದಲೇ ಎಲ್ಲವೂ ವ್ಯಾಪ್ತವಾಗಿದೆ ಅದನ್ನು ಹೇಳಿ, ಅದಾದ ಮೇಲೆ ಬರೋದು ವಾಕ್ಯ ತಥೋ ಇದುತ್ತರತರಂ ಯತಃ ಪುರುಷತತ್ವಮೇವ ಉತ್ತರತರಂ ತತಃ ಯತ್ ಉತ್ತರತರಂ ಪುರುಷತತ್ವಂ. ಇಲ್ಲಿ ತತಃ ಅನ್ನೋದಕ್ಕೆ ಯಾವ ಕಾರಣದಿಂದ, ಹೇತ್ವರ್ಥದಲ್ಲಿ ಪಂಚಮಿ ವಿಭಕ್ತಿ, ಹೇತ್ವರ್ಥದಲ್ಲಿ ಹೇಳಬೇಕು. ಪಂಚಮಿ ವಿಭಕ್ತಿ ಹೇತ್ವರ್ಥದಲ್ಲಿ ಪ್ರಾಮಾಣಿಕವಾದ ಪ್ರಯೋಗ ವ್ಯಾಕರಣದಲ್ಲಿ ಉಪಯೋಗಿಸಲ್ಪಟ್ಟಿದೆ. ಪಾಣಿನಿ ಸೂತ್ರದಲ್ಲಿ ಹೇಗೆ, ಯದ್ಯಪಿ ಅಲ್ಲಿ ಹೇತ್ವರ್ಥ ತೃತೀಯದಲ್ಲಿ ಅಂತ ಹೇಳಿದ್ರು, ಹೇತ್ವರ್ಥವು ತೃತೀಯ ವಿಭಕ್ತಿಯಲ್ಲಿ ಅಂತ, ಆದರೆ ಪಂಚಮಿ ವಿಭಕ್ತಿಯಲ್ಲೂ ಇದೆ ಅನ್ನೋದನ್ನು ತೋರಿಸ್ತಾರೆ ಪತಂಜಲಿಗಳು ಮಹಾಭಾಷ್ಯದಲ್ಲಿ. ಮೊದಲ ಸೂತ್ರದಲ್ಲಿಯೇ ಪಂಚಮಿ ವಿಭಕ್ತಿಯನ್ನು ಹೇತ್ವರ್ಥದಲ್ಲಿ ಉಪಯೋಗಿಸಿ ಅದಕ್ಕೆ ಸೂತ್ರಗಳ ಪ್ರಮಾಣವನ್ನೆಲ್ಲ ಕೊಡ್ತಾರೆ. ಆದರೆ ಬಾದರಾಯಣರು ಎಲ್ಲ ಸೂತ್ರಗಳಲ್ಲೂ ಪಂಚಮಿ ವಿಭಕ್ತಿ ಹೇತ್ವರ್ಥದಲ್ಲಿಯೇ ಉಪಯೋಗಿಸಿದ್ದಾರೆ. ಬ್ರಹ್ಮಸೂತ್ರಗಳಲ್ಲೆಲ್ಲ ಬರೋ ಹೇತುಗಳು ಸೂತ್ರದಲ್ಲಿ ಕಾರಣವನ್ನು ಹೇಳುವಾಗ ಎಲ್ಲ ಪಂಚಮಿ ವಿಭಕ್ತಿ. ಆಕಾಶ ತಲ್ಲಿಂಗಾತ್, ತಲ್ಲಿಂಗಾತ್ ಅನ್ನೋದು ಪಂಚಮಿ ವಿಭಕ್ತಿ. ಈ ಕಾರಣದಿಂದ ಆಕಾಶ ಪಂಚಮದೀತ ಅಂದರೂ ಪರಮಾತ್ಮ. ಹೀಗೆ ಎಲ್ಲ ಸೂತ್ರಗಳಲ್ಲಿಯೂ ಹೇತ್ವರ್ಥವನ್ನು ಪಂಚಮಿ ವಿಭಕ್ತಿಯಲ್ಲಿ ಹೇಳ್ತಾರೆ ಹೇತುಗಳನ್ನು. ಹಾಗೆ ಇಲ್ಲಿ ತತಃ ಅನ್ನೋದು ಹೇತ್ವರ್ಥದಲ್ಲಿ ಪಂಚಮಿ ವಿಭಕ್ತಿ ಅರ್ಥವನ್ನು ಮಾಡಬೇಕು, ಪ್ರಾಮಾಣಿಕವಾದದ್ದು. ಅದಕ್ಕೆ ಈ ವಾಕ್ಯಗಳೆಲ್ಲ ಬಂದು ತೇನ ಇದಂ ಪೂರ್ಣಂ ಪುರುಷೇಣ ಸರ್ವಂ ಯತಃ ಪುರುಷತತ್ವಮೇವ ಉತ್ತರತರಂ, ಯಾವ ಕಾರಣದಿಂದ ಯಸ್ಮಾತ್ ಪರಂ ನಾಪರಮಸ್ತಿ ಕಿಂಚಿತ್ ನ ಜ್ಯಾಯಃ ಇದೆಲ್ಲ ಹೇಳಿ ತಮೇವಂ ವಿದಿತ್ವ ಎಲ್ಲ ಹೇಳಿ, ಈ ಕಾರಣಗಳಿಂದ ಈ ಕಾರಣಗಳಿಂದ ಪುರುಷತತ್ವೇ ಉತ್ತರತರವೋ ತತಃ ಯತ್ ಉತ್ತರತರಂ, ಆ ಕಾರಣದಿಂದ ಇದುವೇ ಎಲ್ಲಕ್ಕಿಂತಲೂ ಉತ್ತರವಾದದ್ದು, ಶ್ರೇಷ್ಠವಾದದ್ದು. ತತಃ ಯತ್ ಅಂದರೆ ಪುರುಷನೇ ಉತ್ತರನಾದವನು, ಪುರುಷತತ್ವಂ ತದೇವ ಅರೂಪಂ ಅನಾಮಯಂ ತಥೋ ಇದುತ್ತರತರಂ ತದ್ ರೂಪಂ ಅನಾಮಯಂ ಅಂತ ಅಲ್ಲಿ ಮಂತ್ರ. ಅದುವೇ ಅರೂಪವು, ಅನಾಮಯವು. ಆಮಯ ಅಂದರೆ ದುಃಖವಿಲ್ಲದೆ ಇರೋದು. ಅದನ್ನ ಹೇಳಿ ಇಲ್ಲಿ ಒಂದು ತದೇವ ಅರೂಪಂ ಅಂತ ಬಂದಿದೆಯಲ್ಲ, ಅದು ಮಂತ್ರದಲ್ಲಿದೆ. ಅದು ತಥೋ ಇದುತ್ತರತರಂ ತದರೂಪಮನಾಮಯಂ ಅಂತ. ಇಲ್ಲಿ ಅರೂಪಂ ಅನ್ನೋದಕ್ಕೆ ಅರ್ಥ, ರೂಪಂ ಅಂದ್ರೆ ಅವನು ರೂಪವಿಲ್ಲದೆ ಸೂಕ್ಷ್ಮವಾಗಿ ಎಲ್ಲದಲ್ಲಿಯೂ ವ್ಯಾಪಿಸಿದ್ದಾನೆ ಅಂತ ಅರ್ಥ.
ಯಾರ ಕಣ್ಣಿಗೂ ಕಾಣದೆ ಎಲ್ಲ ಕಡೆಯೂ ವ್ಯಾಪಿಸಿದ್ದಾನೆ. ಅವನ ಅರೂಪಂ ರೂಪವೂ ಅಂದ್ರೆ ಇದೆ. ಅರೂಪಂ ಅಂದರೆ ರೂಪವಿಲ್ಲದವನು ಅಂತ ಅರ್ಥ. ಹೌದು. ಅವನಿಗೆ ರೂಪವಿಲ್ಲ ಅಂತಾನು ಹೇಳಿದೆ, ರೂಪವಿದೆ ಅಂತಾನು ಹೇಳಿದೆ, ಎಲ್ಲ ವಿಧವಾದ ಆಶ್ಚರ್ಯ ಶಕ್ತಿಗಳು ಹೇಳಿದೆ. ರೂಪವಿಲ್ಲದೆ ಅನಾಮಯ, ಇರುವ ಅನಾಮಯ. ಆಮಯ. ಆಮಯ ಅಂದ್ರೆ ದುಃಖ, ಅನಾಮಯ ಅಂದ್ರೆ ದುಃಖವಿಲ್ಲದೆ ಇರೋದು ಅಂತ ಅರ್ಥ. ದೋಷ ಹ್ಮ್. ದೂರನು ಅಂತ ಅರ್ಥ. ರೂಪರಹಿತನು, ದೋಷ ದೂರನು ಅಂತ ಅರ್ಥ ಅವನಿಗೆ. ಅಂದರೆ ಎಲ್ಲ ಸೂಕ್ಷ್ಮವಾಗಿ ಎಲ್ಲ ಕಡೆಯೂ ವ್ಯಾಪಿಸಿದಾನೆ. ಅಂದ್ರೆ ಏತತ್ ರೂಪ ಅಂದ್ರೆ ನಮ್ದು ವಿಶಿಷ್ಟಾದ್ವೈತದಲ್ಲಿ ನಾವು ರೂಪ ಇದೆ ಅಂತ ಹೇಳ್ತೀವಲ್ವಾ. ರೂಪ ಇಲ್ಲದೇನೂ ಇರಬಹುದು, ರೂಪ ಇದ್ದು ಅದೇ ಇರಬಹುದು. ಅದೇ ಅದು ಎರಡೂ ಅದ್ವೈತ, ಅದು ನಿರೂಪವಾಗೂ ಇರ್ಬೋದು ಅಂತ. ಎರಡೂ ಅಕ್ಸೆಪ್ಟೆಡ್. ವಿಶಿಷ್ಟ ಹ್ಮ್. ಅದ್ವೈತದಲ್ಲಿ ಎರಡು ಒಪ್ಕೊಂಡಿದ್ದೀವಿ. ಯಾಕೆಂದ್ರೆ ಎರಡು ಇದೆ. ಶ್ರುತಿ ಎರಡು ಹೇಳಿದೆ ಅವನಿಗೆ. ಹಿರಣ್ಮಯ ಪುರುಷೋ ದೃಶ್ಯತೆ ಅಂತ ಹೇಳುವಾಗ ಅವನಿಗೊಂದು ಹಿರಣ್ಮಯವಾದ ರೂಪವು ಹೇಳಿದೆ ಅವನಿಗೆ ಹ್ಮ್. ಆದಿತ್ಯ ಮಂಡಲದಲ್ಲಿ. ಅದೇ ರೀತಿಯಲ್ಲಿ ಅವನು ಅರೂಪಿ ಅಂತಾನು ಶ್ರುತಿಗಳು ತಿಳಿಸುತ್ತೆ. ಎರಡೂ ಸಾಧ್ಯ ಅವನಿಗೆ, ಹೇಗೆ ಬೇಕಾದರೂ ಇರಬಹುದು. ಮುಕ್ತರಿಗೂ ಅದು ಸಾಧ್ಯ. ಮುಕ್ತರೂ ರೂಪವಿಲ್ಲದೆ ಇರಬಹುದು, ರೂಪದೊಡನೆ ಹ್ಮ್. ಅನೇಕ ಶರೀರ ತಗೊಳ್ಬೋದು, ಶರೀರವಿಲ್ಲದೆ ಇರಬಹುದು ತಮ್ಮ ಸ್ವರೂಪದಲ್ಲಿ. ಮುಕ್ತರಿಗೂ ಆ ಶಕ್ತಿ ಇದೆ, ಹಾಗೆಯೇ ಪರಮಾತ್ಮನಿಗೆ ಆ ಶಕ್ತಿ ಇದೆ. ಏತತ್ ವಿತುಹು ಅಮೃತಾಸ್ತೆ ಭವಂತಿ. ಇದಾದ ಮೇಲೆ ಇದನ್ನ ಯಾರು ಇವನನ್ನ ತಿಳಿತಾರೋ ಹೀಗೆ ಅವರೇ ಅಮೃತತ್ವವನ್ನು ಪಡೆದುಕೊಳ್ತಾರೆ. ಅಥ ಇತರೆ ದುಃಖಮೇವ ಅಪಿಯಂತಿ. ಮಿಕ್ಕದವರು ದುಃಖವನ್ನೇ ಹೋಗಿ ಸೇರ್ತಾರೆ ಅಂತ ಹೇಳಿದ್ರೆ ಸಂಸಾರದಲ್ಲಿಯೇ ಇರ್ತಾರೆ ಅಂತ ಅರ್ಥ. ಇತಿ ಪುರುಷ ವೇದನಸ್ಯ ಅಮೃತತ್ವ ಹೇತುತಾಂ ಅಮೃತತ್ವ ಹೇತುತ್ವಂ ತದಿತರಸ್ಯ ಚ ಅಪಥತ್ವಂ ಪ್ರತಿಜ್ಞಾತಂ ಸಹೇತುಕಂ ಉಪಸಂಹೃತಂ. ಇಲ್ಲಿ ಸಹೇತುಕಂ ಅನ್ನೋದು ಮುಖ್ಯ. ಇಲ್ಲಿ ಭಾಷಿಕಾರರು ಮಾಡಿರೋ ಅರ್ಥ ವ್ಯಾಖ್ಯಾನ ಹೇತ್ವರ್ಥದಲ್ಲಿ ಇದೆ. ತತಃ ಅಂತ ಹೇಳೋದು ಹೇತುವೊಡನೆ ಸಕಾರಣವಾಗಿ ಉಪಸಂಹಾರ ಮಾಡಿರೋದು. ಸಕಾರಣವಾಗಿ ಸಹೇತುಕಂ ಅಂತ ಹೇಳಿದ್ರೆ ಈ ತತಃ ಅನ್ನೋದಕ್ಕೆ ಅರ್ಥ ಅದು. ಸಹೇತುಕಂ ಆ ಕಾರಣದಿಂದ ಅಂತ ಅರ್ಥ. ಯತಃ ಪುರುಷತತ್ವಂ ಉತ್ತರತರಂ ತತಃ ಯದುತ್ತರತರಂ ಪುರುಷತತ್ವಂ ತದೇವ ರೂಪ. ಯಾವ ಕಾರಣದಿಂದ ಈ ರೀತಿ ಪುರುಷತತ್ವ ಉತ್ತಮವಾದ ಉತ್ತರತರವು ಅಂತ ಹೇಳಲ್ಪಟ್ಟಿತೋ ಅದೇ ಕಾರಣಕ್ಕಾಗಿ ಅದುವೇ ಎಲ್ಲಕ್ಕಿಂತಲೂ ಶ್ರೇಷ್ಠವಾದದ್ದು. ಅರೂಪ ಅನಾಮಯ ಎಲ್ಲ ಅವನನ್ನು ತಿಳಿದ್ರೇನೆ ಮೋಕ್ಷ. ಇದುವೇ ಇಲ್ಲಿಯೂ ಉಪಸಂಹಾರದಲ್ಲೂ ಉಪಕ್ರಮದಲ್ಲಿಯೂ ಅದೇ ಅರ್ಥ ಇರೋದು. ಏತದ್ವಿದುಹು ಅಮೃತಾಸ್ತೆ ಭವಂತಿ ಅಥೇತರೆ ದುಃಖಮೈವಾಪಿಯಂತಿ. ಆರಂಭದಲ್ಲಿಯೂ ತಮೇವಂ ವಿದಿತ್ವ ಅತಿಮೃತ್ಯುತೇಕಿ ನಾನ್ಯ ಪಂಥ ವಿದ್ಯತೆ ಅಯನಾಯ. ಅದುವೇ ಇಲ್ಲಿ ಏತದ್ವಿದುಹು ಅಮೃತಾಸ್ತೆ ಭವಂತಿ. ಮಧ್ಯದಲ್ಲಿ ಯಸ್ಮಾತ್ ಪರಂ ನಾ ಪರಮಸ್ತಿ. ಅದಾದ್ಮೇಲೆ ಬಂದಿರೋದು ತಥೋ ಯದುತ್ತರತರಂ ತದರೂಪಮನಾಮಯ. ಈ ವಾಕ್ಯಕ್ಕೆ ಮಾತ್ರ ತತಃ ಅನ್ನೋದಕ್ಕೆ ಆ ಕಾರಣದಿಂದ ಅನ್ನೋ ಹೇತ್ವರ್ಥವನ್ನು ಬಿಟ್ಟು ಅದಕ್ಕಿಂತ ಅಂತ ಅರ್ಥ ಮಾಡಿದ್ರೆ ಅದಕ್ಕಿಂತ ಒಂದು ಉತ್ತರವಾದಿದೆ ಅಂತ ಪೂರ್ವಪಕ್ಷಿ ಅರ್ಥ ಮಾಡೋದು ಉಪಸಂಹಾರಗಳಿಗೆ ವಿರುದ್ಧ, ಇತರ ವಾಕ್ಯಗಳಿಗೆ ವಿರುದ್ಧ, ಎಲ್ಲದಕ್ಕೂ ವಿರೋಧ ಬರುತ್ತೆ. ಹಿಂದಿನ ಮತಕ್ಕೆ ವಿರೋಧ ಬರುತ್ತೆ. ಆದ್ದರಿಂದ ಹಾಗೆ ಹೇಳೋದು ಸರಿ ಇಲ್ಲ. ಅನ್ಯಥಾ ಉಪಕ್ರಮ ಪ್ರತಿಜ್ಞಾಭ್ಯಾಂ ವಿರುದ್ಧತೆ. ಉಪಕ್ರಮಗತ ಪ್ರತಿಜ್ಞಾಭ್ಯಾಂ. ಉಪಕ್ರಮದಲ್ಲಿ ಪ್ರತಿಜ್ಞೆಗಳು ಎರಡು ಮಾಡಲ್ಪಟ್ಟಿತು. ಪ್ರತಿಜ್ಞಾಭ್ಯಾಮ್ ಅನ್ನೋ ದ್ವಿವಚನ, ಎರಡು ಪ್ರತಿಜ್ಞೆಗಳು. ಯಾವುದು ಅಂದರೆ ಅವನನ್ನು ಉಪಾಸನೆ ಮಾಡಿಯೇ ಮೋಕ್ಷ, ಅವನಿಗೆ ಸಂಸಾರದಿಂದ ದಾಟ್ತಾನೆ. ಮೊದಲನೇ ಪ್ರತಿಜ್ಞೆ. ನಾಣ್ಯ ಪಂಥ ವಿದ್ಯತೆ, ಎರಡನೆಯ ಪ್ರತಿಜ್ಞೆ. ಬೇರೆ ಮಾರ್ಗವೂ ಇಲ್ಲ ಅಂತ. ಇವನು ತಿಳಿಬಹುದು, ಇನ್ನೊಬ್ಬರನ್ನು ತಿಳಿದು ಹೋಗ್ಬೋದಲ್ಲ ಮೋಕ್ಷಕ್ಕೆ ಅಂದರೆ ಹಾಗಲ್ಲ. ಇವನನ್ನು ತಿಳಿದ್ರೇನೆ ಮೋಕ್ಷ, ಇವನು ತಿಳಿದೆ ಬೇರೆ ಮಾರ್ಗವೂ ಇಲ್ಲ. ಇದು ಎರಡು ಪ್ರತಿಜ್ಞೆಗಳು. ಎರಡಕ್ಕೂ ಕೂಡ ವಿರೋಧ ಬರುತ್ತೆ. ಇದಕ್ಕಿಂತ ಒಂದು ಉತ್ಕೃಷ್ಟವಾಗಿದೆ ಅನ್ನೋದನ್ನು ಹೇಳಿಬಿಟ್ರೆ ಅರ್ಥ ಮಾಡಿದ್ರೆ ಹಾಗೆ. ಆದ್ದರಿಂದ ಇಲ್ಲಿ ಅದನ್ನು ವಿವರಿಸ್ತಾರೆ ಸುದರ್ಶನ ಸೂರಿಗಳು. ಯಸ್ಮಾತ್ ಪರಂ ಇತ್ಯಾದಿ ವಾಕ್ಯೆ ಪರತ್ವ ನಿಷೇಧ ವಕ್ಷ್ಯಮಾಣ ಪರವ್ಯತಿರಿಕ್ತ ವಿಷಯ ಗೋಬಲಿವಿರ್ಧ ನ್ಯಾಯಾತ್ ಇದು ಶಂಕಾಯ. ಇಲ್ಲಿ ಹೇಳುವಂತಹ ಪರಕ್ಕಿಂತ ಬೇರೆ ಒಂದು ಇದೆ ಅಂತ ಹೇಳುವಾಗ ಯಸ್ಮಾತ್ ಪರಂ ಇತಿ ವಾಕ್ಯದಲ್ಲಿ ಪರತ್ವವು ನಿಷೇಧ ಮಾಡಿರೋದು ನಾ ಅಪರಮಸ್ತಿ ಅಂತ ಹೇಳಿದೆಯಲ್ಲ. ಯಾಕೆ ಅಂತ ಹೇಳಿದ್ರೆ ಅದು ಪರತ್ವ ಮುಂದೆ ಹೇಳುವಂತಹ ಪರಕ್ಕಿಂತ ಬೇರೆಯಾದ ವಿಷಯ. ಇದು ಅಪರವಾದದ್ದು ಮುಂದೆ ಹೇಳಲ್ಪಡುತ್ತೆ. ಇದು ಸಾಮಾನ್ಯವಾದ
ವಾಕ್ಯ. ಇದು ವಿಶೇಷವಾದ ವಾಕ್ಯ. ಅಲ್ಲಿ ಗಾಮಾನೆಯ ಬಲಿವರ್ಧಮಾನಯ. ಬಲಿವರ್ಧ ಅಂದರೆ ಎತ್ತು ಅಂತ ಅರ್ಥ, ಆಕ್ಸ್ ಎತ್ತು. ಗೋ ಬಲಿವರ್ಧನ್ ನ್ಯಾಯ ಅಂದರೆ ಗಾಮಾನೆಯ ಅಂದರೆ ಹಸುವನ್ನು ಕರ್ಕೊಂಡು ಬಾ ಅಂದರೆ ಹಸು ಅಂತ ಹೇಳಿದ್ರೆ ಹಸು ಆಗಿರ್ಬೋದು, ಎತ್ತು ಆಗಿರ್ಬೋದು, ಎರಡಕ್ಕೂ ಹೇಳ್ಬೋದು. ಅದಾದ ಮೇಲೆ ಬಲಿವರ್ಧಮಾನಯ ನಾನು ಹೇಳಿ ಎತ್ತನ್ನೇ ಕರ್ಕೊಂಡು ಬಾ ಅಂತ ಹೇಳಿದ್ದು ಅಂತ ಹೇಳಿದ್ರೆ ವಿಶೇಷಿಸಿ ಹೇಳುವಂಥದ್ದು. ಅದರಲ್ಲಿ ಒಂದು ಸ್ಪೆಸಿಫಿಕ್ ಆಗಿ ಹೇಳೋದು, ಸಾಮಾನ್ಯವಾಗಿ ಹೇಳಿ. ಹಾಗೆ ಯಸ್ಮಾತ್ ಪರಂ ನಾ ಪರಮಸ್ತಿ ಅಂತ ಹೇಳಿದ್ದು ಮಿಕ್ಕಿದ ಎಲ್ಲಾರುಗಳ ವಿಷಯವೂ ಬೇರೆ ಯಾರೂ ಇಲ್ಲಿ ಉತ್ಕೃಷ್ಟರಿಲ್ಲ. ತಥಾ ಉತ್ತರತರಂ ಅಂತ ಹೇಳಿರೋದು ಇನ್ನೊಬ್ರು ಬೇರೆ ಇದ್ದಾನೆ, ಅದಕ್ಕಿಂತ ಬೇರೆಯಾದ ವಿಷಯ ಇಲ್ಲಿ. ಅಪರಂ ಪರಂ ನಾಸ್ತಿ ಅಂತ ಹೇಳಿರೋ ಅಪರಂ ಅನ್ನೋದು ಮುಂದೆ ಹೇಳಿದ ಪರತ್ವಕ್ಕೆ ವ್ಯತಿರಿಕ್ತವಾದ ವ್ಯಕ್ತಿಗಳು. ಆ ರೀತಿ ಪೂರ್ವ ಪಕ್ಷ ಅರ್ಥ ಮಾಡ್ತಾರೆ ಅಂದರೆ ಅದು ಅನ್ಯಥಾ ಸಿದ್ಧಸ್ಯೈವ ಸಂಕೋಚಕತ್ವಾತ್ ಎಂದರು. ಅನನ್ಯಥಾ ಸಿದ್ಧಸ್ಯ ಪ್ರಮಾಣ ಯಾವಾಗಲೂ ಅನನ್ಯಥಾ ಸಿದ್ಧವಾಗಿರಬೇಕು. ಅನ್ಯಥಾ ಸಿದ್ಧವಾಗಿರೋದು ಅಂದರೆ ಇನ್ನೊಂದು ಪ್ರಮಾಣದಿಂದ ಬೇರೆ ರೀತಿಯಲ್ಲಿ ಅರ್ಥ ಬರೋದು. ಅನ್ಯಥಾ ಸಿದ್ಧ, ನಾವೇನೋ ಒಂದು ಹೇಳಿದ್ರೆ ಇದಕ್ಕಿಂತ ಅನ್ಯಥಾ ಸಿದ್ಧವಾಗಿದೆ ಅಂದರೆ ಇದಕ್ಕೆ ವಿರುದ್ಧವಾಗಿ ಸಿದ್ಧವಾಗಿದೆ ಅಂತ ಅರ್ಥ ಅನ್ಯಥಾ ಅಂದರೆ. ಅನನ್ಯಥಾ ಅಂದರೆ ಇದಕ್ಕೆ ಬೇರೆ ಯಾವ ಇದನ್ನು ತಳ್ಳಿ ಹಾಕೋ ಬೇರೆ ಪ್ರಮಾಣ ಇಲ್ಲ ಅಂತ ಅರ್ಥ. ಅನನ್ಯಥಾ ಸಿದ್ಧ ಅಂದರೆ ಬೇರೆ ಯಾವ ಪ್ರಮಾಣದಿಂದಲೂ ಇದಕ್ಕೆ ವಿರೋಧವಾಗಿ ತಿಳಿದು ಬರದೇ ಇರುವಂತಹ ಜ್ಞಾನ ಇದು ತಿಳಿಸುತ್ತೆ ಅಂತ ಅರ್ಥ ಅದಕ್ಕೆ ಅನನ್ಯತಾ ಸಿದ್ಧ. ಇದಕ್ಕೆ ಪ್ರಸಿದ್ಧವಾದ ಉದಾಹರಣೆ ಜ್ವಾಲೈಕ್ಯ, ಜ್ವಾಲಾಭೇದ, ಜ್ವಾಲೈಕ್ಯ. ಆ ಪ್ರಮಾಣವೇ ಅನ್ಯತಾ ಸಿದ್ಧ ಅನನ್ಯ ಸಿದ್ಧಕ್ಕೆ ಸುಲಭವಾಗಿ ಅರ್ಥವಾಗುವುದು. ದೀಪವನ್ನು ನೋಡಿದ್ರೆ ಒಂದೇ ಜ್ವಾಲೆ ಇರೋ ಹಾಗೆ ಕಾಣುತ್ತೆ, ಒಂದೇ ಜ್ವಾಲೆ ಇದೆ ಅನ್ನೋದು ಪ್ರತ್ಯಕ್ಷವಾಗಿ ತಿಳಿದು ಬರೋ ಹಾಗಿದೆ ನಮಗೆ. ಆದರೆ ಅಲ್ಲಿ ಅನುಮಾನದಿಂದ ಏನು ತಿಳಿಯುತ್ತೆ ಅಂದರೆ ಒಂದೇ ಜ್ವಾಲೆ ಇರೋಕ್ಕೆ ಸಾಧ್ಯವಿಲ್ಲ. ನಾವು ಚಿಂತನೆ ಮಾಡಿ ನೋಡಿದ್ರೆ ಎಣ್ಣೆಯು ಒಂದೊಂದೇ ಹನಿ ಎಣ್ಣೆ ಮೇಲೆ ಹೋಗಬೇಕು, ಆ ಎಣ್ಣೆ ಉರಿಬೇಕು, ಇನ್ನೊಂದು ಹನಿ ಹೋಗಿ ಅದು ಉರಿದು ಇನ್ನೊಂದು ಹನಿ ಹೀಗೆ ಉರಿಯುತ್ತೆಯೇ ಹೊರತು ಒಂದೊಂದು ಜ್ವಾಲೆಯೂ ಉಂಟಾಗುತ್ತೆ ಹೋಗ್ಬಿಡುತ್ತೆ, ಉಂಟಾಗುತ್ತೆ ಹೋಗ್ಬಿಡುತ್ತೆ. ಅನೇಕ ಜ್ವಾಲೆಗಳಿದೆ ಅಲ್ಲಿ. ಆದರೆ ನಮಗೆ ಒಂದು ಜ್ವಾಲೆಗೂ ಇನ್ನೊಂದು ಜ್ವಾಲೆಗೂ ಮಧ್ಯದಲ್ಲಿರುವ ಅಂತರ ತಿಳಿದು ಬರ್ತಾ ಇಲ್ಲ ಪ್ರತ್ಯಕ್ಷವಾಗಿ. ಆದ್ದರಿಂದ ಅಲ್ಲಿ ಒಂದೇ ಜ್ವಾಲೆ ಇರೋ ಹಾಗಿದೆ. ಒಂದೇ ಜ್ವಾಲೆ ಇರೋಕ್ಕೆ ಸಾಧ್ಯವಿಲ್ಲ ಅಲ್ಲಿ, ಅದು ಅನುಮಾನದಿಂದ ತಿಳಿಬಹುದು. ಆದ್ದರಿಂದ ಜ್ವಾಲಾ ಐಕ್ಯ, ಒಂದೇ ಜ್ವಾಲೆ ಇದೆ ಅಂತ ಹೇಳೋದು ಅನ್ಯಥಾ ಸಿದ್ಧ. ಅನೇಕ ಜ್ವಾಲೆಗಳಿರೋದು ಅನನ್ಯತಾ ಸಿದ್ಧ. ಅದನ್ನು ಬೇರೆ ಯಾವ ಪ್ರಮಾಣವೂ ತಳ್ಳಿ ಹಾಕೋಕ್ಕಾಗಲ್ಲ. ಆದ್ದರಿಂದ ಆ ರೀತಿ ಯಾವಾಗಲೂ ಅನನ್ಯತಾ ಸಿದ್ಧ ಆಗಿರೋದನ್ನು ತತಃ ಇದುತ್ತರತರಂ ಇತಿ ವಾಕ್ಯಸ್ಯ ಚ ಅನ್ಯಥಾ ಸಿದ್ಧತ್ವಾತ್ ಎಂದರು. ತತಃ ಇದುತ್ತರತರಂ ಅನ್ನುವಾಗ ತತಃ ಅಂತ ಹೇಳಿರುವಾಗ ಬೇರೆ ಕಡೆ ಹೇಳಲ್ಪಟ್ಟ ಯಸ್ಮಾತ್ ಪರಂ ಅನ್ನೋದಕ್ಕಿಂತ ಬೇರೆಯಾದ ವಿಷಯ ಅಂತ ಹೇಳೋಕ್ಕೆ ನಿಮಗೆ ಅನ್ಯಥಾ ಸಿದ್ಧವಾಗುತ್ತೆ. ಯಾಕೆ ಅಂದರೆ ಇದೇ ಪ್ರಕರಣದಲ್ಲಿ ಆರಂಭದಲ್ಲಿ ಯಸ್ಮಾತ್ ಪರಂ ಎನ್ನುವಂತಹ ವಾಕ್ಯ ಪರಶಬ್ದಾನ ಸಂಕೋಚಿತವ್ಯ ಸಿದ್ಧಾಂತಿನೋ ಮತಮಭಿಪ್ರೇತ್ಯ ಅಸ್ಯ ವಾಕ್ಯಸ್ಯ ಅನ್ಯಥಾ ನಿರ್ವಾಹ ಕಥಂ ಅಂತ ಹೇಳ್ತಾರೆ. ಸಿದ್ಧಾಂತಿ ಹೇಳೋದು ಯಸ್ಮಾತ್ ಪರಂ ನಾ ಪರಮಸ್ತಿ ಅಂತ ಹೇಳುವ ಪರಶಬ್ದ ಅದಕ್ಕೆ ಸಂಕೋಚ ಮಾಡುವುದಕ್ಕೆ ಯಾವ ಕಾರಣವೂ ಇಲ್ಲ ಅದಕ್ಕೆ. ಆದ್ದರಿಂದ ಇದುವೇ ಪ್ರಮಾಣ. ತತಃ ಇದು ಉತ್ತರತರಂ ಅನ್ನೋದರಲ್ಲಿ ನಿಮಗೆ ಅದರಲ್ಲಿ ಒಂದೇ ಒಂದು ವಸ್ತುವನ್ನು ತಿಳಿಸ್ತಿದೆ. ಯಸ್ಮಾತ್ ಪರಂ ಅನ್ನೋದಕ್ಕಿಂತ ಬೇರೆಯಾದ ವಸ್ತುವನ್ನು ತಿಳಿಸ್ತಾ ಇದೆ ಇದು ಅಂತ ಹೇಳಿದ್ರೆ ಯಸ್ಮಾತ್ ಪರಂ ನಾ ಪರಮಸ್ತಿ ಅನ್ನೋದು ಈ ಪರತ್ವವನ್ನು ಬಿಟ್ಟು ಮಿಕ್ಕ ವಿಷಯ. ಅದರಿಂದ ಇದು ಅದರಲ್ಲಿ ಸೇರಿಕೊಳ್ಳಲಿಲ್ಲ. ಹಾಗೆ ಅರ್ಥ ಮಾಡಿದ್ರೆ ಇದು ಕೇವಲ ಪರಬ್ರಹ್ಮ ಒಂದನ್ನೇ ತಿಳಿಸುತ್ತೆ, ಮಿಕ್ಕಿದೆಲ್ಲ ಬೇರೆ ವಿಷಯಗಳನ್ನು ತಿಳಿಸುತ್ತೆ. ಹೀಗೆಲ್ಲ ಅರ್ಥ ಮಾಡೋದಕ್ಕೆ ಪ್ರಮಾಣವಿಲ್ಲ ಅಂತ ಹೇಳ್ತಾರೆ. ಇಲ್ಲಿ ಪ್ರತ್ಯಕ್ಷದ ಆರಂಭದಲ್ಲಿ ಬರುವಂತಹ ಪ್ರತಿಜ್ಞೆಗೆ ವಿರೋಧ ಬರುತ್ತೆ. ಹಾಗೆ ಮಾಡಿದ್ರೆ ಯಾವ ಒಂದು ಕಾರಣದಿಂದ ಹೇಳ್ತೀರಾ ಈ ರೀತಿ ಬೇರೆ ಎಲ್ಲಿ ನಿಮಗೆ ಪ್ರಮಾಣವಿದೆ? ಇದಕ್ಕೆ ಯಾವುದು ಸಂವಾದ ವಾಕ್ಯಗಳು ಸಿಗೋದಿಲ್ಲ ವೇದದಲ್ಲಿ. ಬೇರೆ ಪ್ರಮಾಣದಿಂದ ತಿಳಿಯಕ್ಕಾಗೋದಿಲ್ಲ. ಇದನ್ನು ಶಬ್ದವೇ ಪ್ರಮಾಣ, ಅದಕ್ಕಿಂತ ಬೇರೆ ಒಂದು ಪ್ರಮಾಣವಿಲ್ಲ. ಆದ್ದರಿಂದ ಶಬ್ದವನ್ನು ಇಟ್ಟುಕೊಂಡೇ ಶಬ್ದದ ವಿರೋಧ ಪರಿಹಾರ ಮಾಡಬೇಕು. ಆ ಶಬ್ದದ ವಿರೋಧ ಪರಿಮಾಣ ಮಾಡಬೇಕಾದ್ರೆ ಪ್ರಕರಣದ ಅರ್ಥ ನೋಡಬೇಕು. ಅದರಲ್ಲಿ ಉಪಕ್ರಮ ಉಪಸಂಹಾರಗಳು ಮೊದಲಾದದ್ದೆಲ್ಲ ನೋಡಿ, ಪೂರ್ವಾಪರವನ್ನು ನೋಡಿ, ಇದೆಲ್ಲ ನೋಡಿ ವಿರೋಧ ಬರದೇ ಇರೋ ಹಾಗೆ ನಿಶ್ಚಯ ಮಾಡಬೇಕು.
ಯಾಕೆಂದರೆ ವೇದದಲ್ಲಿ ಎಲ್ಲಿಯೂ ವಿರೋಧವಿಲ್ಲ. ಆದ್ದರಿಂದ ಇಲ್ಲಿ ನೀವು ಮಾಡುವಂತಹ ತಥೋಯುತ್ತರತರಂ ಮಾತ್ರ ಹೇಳಿರೋದು ಬೇರೆಯಾದ ಒಂದು ವ್ಯಕ್ತಿ ಪರತತ್ವ, ಬೇರೆಯಾದ ಒಂದು ಪರತತ್ವ. ಯಸ್ಮಾತ್ ಪರಂ ಅನ್ನೋದು ಮಿಕ್ಕ ವಿಷಯಗಳ ಬಗ್ಗೆ ಅಂತ ಹೇಳೋದಕ್ಕೆ ಪ್ರಮಾಣವಿಲ್ಲ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಅದಕ್ಕೆ ಅರ್ಥವನ್ನು ಹೇಗೆ ಮಾಡ್ತೀರಾ ನೀವು ಹಾಗಾದರೆ ಅಂದರೆ, ವಿರೋಧವಿಲ್ಲದೆ ಇರೋ ಹಾಗೆ ಅರ್ಥ ಮಾಡಬೇಕು. ಹೇಗೆ ಮಾಡ್ತೀರಾ ಅಂದರೆ, ತತಃ ಅನ್ನೋದಕ್ಕೆ ಹೇತ್ವರ್ಥ ತೆಗೆದುಕೊಳ್ಳೋದಕ್ಕೆ ಪ್ರಾಮಾಣಿಕವಾದದ್ದು ವ್ಯಾಕರಣದ ಬಲವಿದೆ. ಎಲ್ಲ ಕಡೆಯೂ ಎಲ್ಲ ಬ್ರಹ್ಮಸೂತ್ರದಲ್ಲಿಯೂ ಹೇತ್ವರ್ಥವೇ ಪಂಚಮಿಯಲ್ಲಿ ಬಂದಿರೋದು. ಹೇತ್ವರ್ಥವನ್ನು ತೆಗೆದುಕೊಳ್ಳಿ, ಯಾವ ವಿರೋಧ ಬರೋಲ್ಲ ನಿಮಗೆ. ಇದುವೇ ಉತ್ಕೃಷ್ಟವಾದದ್ದು, ಎಲ್ಲ ಕಡೆಯೂ ಹೇಳಲ್ಪಟ್ಟಿರೋದು. ಬೇರೆ ಎಲ್ಲಿಯೂ ಈ ರೀತಿ ವಾಕ್ಯಗಳು ಬರೋದಿಲ್ಲ. ಆದ್ದರಿಂದ ಅಸ್ಯ ಅರ್ಥಂ ವಕ್ತುಂ ಪ್ರಕರಣಂ ಯೋಜಯತಿ, ಪ್ರಕರಣವನ್ನು ನೋಡ್ತಾರೆ ಇಲ್ಲಿ ಪ್ರಮಾಣ. ಇಲ್ಲಿ ಶ್ರುತಿ, ಲಿಂಗ, ವಾಕ್ಯ, ಪ್ರಕರಣ ಎಲ್ಲಕ್ಕಿಂತ ಇದೆಲ್ಲ ಪರೀಕ್ಷೆ ಮಾಡಬೇಕಿಲ್ಲಿ. ಆದ್ದರಿಂದ ಪ್ರಕರಣವು ಬಲವಾಗುತ್ತೆ. ಇದು ವಾಕ್ಯವು ಕೂಡ ನೇರವಾಗಿ ಹೇಳೋದಿಲ್ಲ. ಯಾಕೆಂದರೆ ಅದಕ್ಕೆ ವಿರುದ್ಧವಾದ ಅರ್ಥ ಕೂಡ ವಾಕ್ಯ ಇಲ್ಲೇ ಇದೆ. ವಾಕ್ಯ ಅನ್ನೋದು ಪ್ರಕರಣಕ್ಕಿಂತ ಬಲವಾದ ಪ್ರಮಾಣ, ಲಿಂಗವು ಅದಕ್ಕಿಂತ ಬಲವಾದ ಪ್ರಮಾಣ, ಶ್ರುತಿ ಅದಕ್ಕಿಂತ ಬಲವಾದ ಪ್ರಮಾಣ. ಶ್ರುತಿಯಲ್ಲಿ ಇಲ್ಲಿ ಸ್ಪಷ್ಟವಾಗಿ ತಿಳಿದು ಬರೋದಿಲ್ಲ ಅಂದರೆ ಲಿಂಗವನ್ನು ನೋಡಬೇಕು. ಲಿಂಗವಿದೆಯೇ ಅಂತ ಹೇಳಿ, ಉಪಾಸ್ಯತ್ವವಿದೆ, ಅಮೃತತ್ವ ಪ್ರಾಪ್ತಿ ಇದೆ, ಇದೆಲ್ಲ ಪರಮಾತ್ಮ ಲಿಂಗಗಳು. ಇದು ಪರಮಾತ್ಮ ತಿಳಿಸ್ತಾ ಇದೆ ಅನ್ನೋದು ತಿಳಿಯಿತು, ಅದು ಸ್ಪಷ್ಟವಾಗುತ್ತೆ. ಆದರೆ ಇದುವೇ ಪರಮಾತ್ಮನ ನಾನು ತಿಳಿಸ್ತಿದ್ಯೋ, ಇದಕ್ಕಿಂತ ಮೇಲೆ ಉತ್ಕೃಷ್ಟವಾದದ್ದು ಇನ್ನೊಂದಿದೆ ಅಂತ ಇನ್ನೊಂದು ವಾಕ್ಯ ತಿಳಿಸ್ತಿದ್ಯೋ ಅಂತ ಹೇಳಿದ್ರೆ ಆ ವಾಕ್ಯದಲ್ಲೂ ಅದು ಸ್ಪಷ್ಟವಾಗಿಲ್ಲ. ಯಾಕೆ ಅಂದರೆ ನ ಜಾಯೋಸ್ತಿ ನ ಅಣಿಯೋಸ್ತಿ ಅಂತೆಲ್ಲ ಹೇಳಿ ಆ ತತ್ವ ಇದು ಉತ್ತರತರಂ ಅಂತ ಹೇಳಿರೋದು ವಾಕ್ಯವು ಇದನ್ನು ಇನ್ನೂ ಸ್ಪಷ್ಟವಾಗಿ ಸ್ಥಾಪನೆ ಮಾಡೋಕ್ಕೆ ಸಾಧ್ಯವಿಲ್ಲ. ಪ್ರಕರಣವನ್ನು ನೋಡಬೇಕು. ಅವಾಗ ಪ್ರಕರಣದಲ್ಲಿ ಆರಂಭ, ಉಪಕ್ರಮ, ಉಪಸಂಹಾರ, ಅದರಲ್ಲಿ ಪೂರ್ವಾಪರ ವಾಕ್ಯಗಳು ಇದೆಲ್ಲ ನೋಡಿದ್ರೆ ಈ ಎಲ್ಲ ವಾಕ್ಯಗಳು ಕೂಡ ಇನ್ನೂ ಬಲವಾಗುತ್ತೆ. ಉಪಕ್ರಮ ವಾಕ್ಯಗಳಲ್ಲಿ 2 ಪ್ರತಿಜ್ಞೆ, ಅದಾದಮೇಲೆ ಬರುವ ವಾಕ್ಯ ಯಸ್ಮಾತ್ ಪರಂ ನ ಪರಮಸ್ತಿ, ನ ಜಾಯೋಸ್ತಿ ಅಣಿಯೋಸ್ತಿ, ಇದೆಲ್ಲ ಹೇಳಿ ಈ ವಾಕ್ಯಗಳೆಲ್ಲ ಇದಕ್ಕಿಂತ ಬಲವಾಗಿದೆ ಆ ಪ್ರಕರಣ ವಾಕ್ಯಗಳು. ಆದ್ದರಿಂದ ಇಲ್ಲಿ ಇದಕ್ಕೆ ವಿರೋಧವಿಲ್ಲದೆ ಹೇಗೆ ಅರ್ಥ ಮಾಡಬೇಕು ಅಂದರೆ ಹೇತ್ವರ್ಥದಲ್ಲಿ ಅರ್ಥ ಮಾಡೋಕ್ಕೆ ಸಾಧ್ಯವಿದೆ. ಆಗ ಅದರಲ್ಲಿ ಯಾವ ವಿರೋಧವೂ ಬರೋದಿಲ್ಲ. ಇದು ಬೇರೆ ಶ್ರುತಿಗಳಿಗೂ ಅನುಗುಣವಾಗಿದೆ. ಬೇರೆ ಎಲ್ಲ ಶ್ರುತಿಗಳಲ್ಲಿಯೂ ಇದಕ್ಕೆ ಅನುಗುಣವಾಗಿ ಅರ್ಥವು ಹೇಳಿರುವಂಥದ್ದು. ಈ ರೀತಿಯಾದ ಒಂದು ವಿರುದ್ಧವಾದ ಬರುವಂತಹ ವಾಕ್ಯಗಳು ಬೇರೆ ಎಲ್ಲೂ ಇಲ್ಲ. ಹಾಗೆ ಪರತತ್ವದ ವಿಷಯದಲ್ಲಿ ಎಲ್ಲ ಉಕ್ತ ಪ್ರಕರಣ, ಕೆಲವು ಕಡೆ ಶಿವಪರತ್ವ ಹೇಳಿದ ಹಾಗಿದೆ, ಅದನ್ನು ಮುಂದೆ ಮುಂದೆ ವಿಚಾರ ಮಾಡ್ತಾರೆ. ಅದನ್ನೆಲ್ಲ ಎಲ್ಲೆಲ್ಲಿ ಈ ರೀತಿ ಪರತ್ವದ ವಿಷಯದಲ್ಲಿ ಆಶಂಕೆ ಇದೆಯೋ ಆ ವಾಕ್ಯಗಳು ಒಂದೊಂದಾಗಿ ತೆಗೆದುಕೊಂಡು ಭಾಷೆಕಾರರು ವ್ಯಾಖ್ಯಾನ ಮಾಡಿದ್ದಾರೆ. ಇಲ್ಲಿ ಉಕ್ತ ಪ್ರಕರಣ ವಾಕ್ಯ ಆನುಗುಣ್ಯೇನ ತತಃ ಇದುತ್ತರತರಂ ಇತಿ ವಾಕ್ಯಸ್ಯ ಅರ್ಥಮಃ ಯತಃ ಅರೂಪಂ ಅಂದರೆ ಕರ್ಮಕೃತ ಪ್ರಕೃತಿ ಸಂಬಂಧ ರಹಿತಂ, ಅಂದರೆ ಪ್ರಾಕೃತವಾದ ರೂಪವಿಲ್ಲ ಅಂತ ಅರ್ಥ. ಅವನಿಗೆ ರೂಪವಿಲ್ಲ, ರೂಪವಿದೆ ಅಂದರೆ ಪ್ರಾಕೃತ ರೂಪವಿಲ್ಲ ಅನ್ನೋದು ಅರ್ಥ. ಇಲ್ಲಿ ಕರ್ಮಕೃತವಾದ ಪ್ರಕೃತಿ ಸಂಬಂಧವಿಲ್ಲ ಅನ್ನೋದು ಅರ್ಥ. ಪ್ರಾಕೃತವಾದ ರೂಪಗಳು ಅವನಿಗೆ ಇಲ್ಲ. ಅವನಿಗೆ ಹೇಳಿದೆ ಅಸ್ಥೂಲಂ ಅನಣು ಅಹ್ರಸ್ವಂ ಅದೀರ್ಘಂ. ಈ ಸ್ಥೂಲ, ಹ್ರಸ್ವ, ಅಣು, ದೀರ್ಘ ಇದೆಲ್ಲ ಪ್ರಕೃತಿಯ ಗುಣಗಳು, ಪ್ರಾಕೃತ ಪದಾರ್ಥಗಳ ಗುಣಗಳು. ಆತ್ಮನಿಗೆ ಗುಣಗಳೆಲ್ಲ ಇಲ್ಲ. ಆತ್ಮನು ಸ್ಥೂಲವೂ ಇಲ್ಲ, ಅಣುವೂ ಇಲ್ಲ, ಹ್ರಸ್ವವೂ ಇಲ್ಲ, ದೀರ್ಘವೂ ಇಲ್ಲ, ಏನೂ ಇಲ್ಲ. ಅವನಿಗೆ ಪ್ರಾಕೃತ ಗುಣಗಳಿಲ್ಲ ಅನ್ನೋದು ಆ ವಾಕ್ಯ ತಿಳಿಸುತ್ತೆ. ಹಾಗೆ ಅರೂಪಂ ಅನ್ನೋದು ಆ ರೀತಿಯಲ್ಲಿ ಅನಾಮಯಂ ತತ್ಕೃತ ದುಃಖಾದಿ ಸಂಬಂಧ ರಹಿತಂ, ದುಃಖ ಮೊದಲಾದದ್ದು ಇಲ್ಲ ಅವನಿಗೆ ಅಂತ ಅರ್ಥ. ತತಃ ಇತಿ ಪಂಚಮ್ಯಂತ ಪದಂ, ಇದುವೇ ಇಲ್ಲಿ ಮುಖ್ಯವಾದದ್ದು. ಇಲ್ಲಿ ಭಾಷಿಕಾರರು ಹೇಳುವಾಗ ಹೇತುಪೂರ್ವಕವಾಗಿ ಉಪಸಂಹಾರ ಮಾಡಿದೆ ಅಂತ ಹೇಳಿ ಸಹೇತುಕಂ ಉಪಸಂಹೃತಂ ಅಂತ ಹೇಳ್ತಾರೆ. ಪಂಚಮಿ ಅರ್ಥದಲ್ಲಿ ತತಃ ಇತಿ ಪಂಚಮ್ಯಂತ ಪದಂ ಹೇತ್ವರ್ಥಪರತ್ವೇನ ಯೋಜಿತಂ, ಹೇತ್ವರ್ಥದಲ್ಲಿ ಹೇಳಲ್ಪಟ್ಟಿದೆ, ಅದಕ್ಕೆ ಸಹೇತುಕಂ ಉಪಸಂಹೃತ. ಅನ್ಯಥಾ ದೂಷಣಮಾಹ ಅನ್ಯಥಾ, ಇಲ್ಲದೆ ಹೋದರೆ ಉಪಕ್ರಮಗತ ಪ್ರತಿಜ್ಞಾಭ್ಯಾಂ ವಿರುದ್ಧತೆ. ಉಪಕ್ರಮಗತ ಪ್ರತಿಜ್ಞಾಭ್ಯಾಂ ಅಂದರೆ ಪುರುಷ ವೇದನಸ್ಯ ಮುಕ್ತಿ ಹೇತುತ್ವ ಪ್ರತಿಜ್ಞೆಯ ತದನ್ಯಸ್ಯ ಅನುಪಾಯತ್ವ ಪ್ರತಿಜ್ಞೆಯ ಚ ವಿರೋಧ ಇತ್ಯರ್ಥ. ಎರಡಕ್ಕೂ ಕೂಡ ವಿರೋಧ ಬರ್ತದೆ. ಪುರುಷ ಅಂತ ಹೇಳಿದವನೇ ಪರ, ಆದ್ದರಿಂದ ಪುರುಷ ಸೂಕ್ತದಲ್ಲಿ ಪ್ರಸಿದ್ಧನಾದ, ಬೇರೆ ಎಲ್ಲೆಡೆಯೂ ಪುರುಷ ಅಂತ ಶಬ್ದದಿಂದ ಅನೇಕ ಕಡೆ ಹೇಳಲ್ಪಟ್ಟಿದೆ ಉಪನಿಷತ್ತುಗಳಲ್ಲಿ. ಅವನೇ ಪರವಾದವನು ಅನ್ನೋದು ಹೇತ್ವರ್ಥ ಅಭಾವೋಪಿ ಇಲ್ಲಿ ರಂಗರಾಮಾನುಜರು ಅಧಿಕವಾಗಿ ವ್ಯಾಖ್ಯಾನ ಮಾಡ್ತಾರೆ.
ಹೇತ್ವರ್ಥದಲ್ಲಿ ಅಂತ ಭಾಷ್ಯಕಾರ ಹೇಳಿ ಮುಗಿಸ್ಬಿಟ್ರು ಅಲ್ಲಿಗೆ. ಹೇತುಕಂ ಉಪಸಂಹೃತಂ ಅನ್ಯಥಾ ಪ್ರತಿಜ್ಞಾಭ್ಯಾಂ ವಿರುದ್ಧತೆ. ರಂಗರಾಮಾನುಜರು ಹೇಳ್ತಾರೆ, ನೀವು ಹೇತ್ವರ್ಥ ಇಲ್ಲ ಅಂತಲೇ ಇಟ್ಕೊಳ್ಳಿ, ಆಗಲೂ ವಿರೋಧ ಬರೋದಿಲ್ಲ ಅಂದರು. ಪುರುಷನಿಗಿಂತ ಇನ್ನೊಬ್ಬ ನಿಮಗೆ ಸಿದ್ಧಿಸೋದಿಲ್ಲ. ಹೇತ್ವರ್ಥ ಅಭಾವೇಪಿನ ಪುರುಷಾತ್ ಅನ್ಯತ್ವ ಸಿದ್ಧಿ. ಇವರು ಮಾಡುವ ಅಧಿಕರವಾದ ವ್ಯಾಖ್ಯಾನ ಇದಕ್ಕೆ. ಇವರು ಸುದರ್ಶನ ಸೂರಿಗಳು, ರಂಗರಾಮಾನುಜರಲ್ಲ, ಸುದರ್ಶನ ಸೂರಿ ವ್ಯಾಖ್ಯಾನ. ಶ್ರುತಪ್ರಕಾಶಿಕೆ ಬರೆದವರು ಇವರು ಶ್ರೀಭಾಷ್ಯಕ್ಕೆ. ಅವರು ಇನ್ನೊಂದು ಅಧಿಕವಾದ ಅರ್ಥ ಹೇಳ್ತಾರೆ. ಹೇತ್ವರ್ಥತ್ವ ಅಭಾವೇಪಿ ನ ಪುರುಷಾತ್ ಅನ್ಯತ್ವ ಸಿದ್ಧಿ ಪ್ರಥಮ ನಿರ್ದಿಷ್ಟಸ್ಯ ಶಾಬ್ದ ಪ್ರಾಧಾನ್ಯಂ ವೈಯಾಕರಣ ನ್ಯಾಯ ಸಿದ್ಧಂ. ಪ್ರಥಮ ವಿಭಕ್ತಿಯಲ್ಲಿರೋದೇ ಪ್ರಧಾನ ಅನ್ನೋದು ವಾಕ್ಯಗಳಲ್ಲಿ ವೈಯಾಕರಣರು ಯಾವಾಗಲೂ ಹೇಳುವಂಥದ್ದು. ಅದನ್ನ ಕರ್ತೃತ್ವದಲ್ಲಿ ಬರುತ್ತೆ, ಪ್ರಥಮ ವಿಭಕ್ತಿಯಲ್ಲಿರೋದಕ್ಕೆ ಮೊದಲು ಸ್ಥಾನ ಕೊಡ್ತಾರೆ. ಆದ್ದರಿಂದ ಇಲ್ಲಿ ಪುರುಷೇಣ ಸರ್ವಂ ಅಂತಿರುವಾಗ ಸರ್ವಂ ಶಬ್ದ ಪ್ರಧಾನವಾಗುತ್ತೆ. ಇದು ತೃತೀಯಲ್ಲಿದೆ, ಪುರುಷನಿಂದ ಎಲ್ಲವೂ ಪುರುಷನಿಂದ ವ್ಯಾಪ್ತವಾಗಿದೆ. ಎಲ್ಲವೂ ಅನ್ನೋದು ಇಲ್ಲಿ ಪ್ರಥಮ ವಿಭಕ್ತಿ. ಸರ್ವಶಬ್ದಾರ್ಥಸ್ಯ ಜಗತಃ ಪ್ರಥಮ ನಿರ್ದಿಷ್ಟತ್ವಾತ್ ಅವ್ಯವಹಿತತ್ವಾಚ. ಪುರುಷೇಣ ಜೊತೆಯಲ್ಲಿ ಬಂದಿದೆ ಸರ್ವಂ ಅಂತ ನೇರವಾಗಿ, ಮಧ್ಯದಲ್ಲಿ ಯಾವುದೂ ಇಲ್ಲ, ನೇರವಾಗಿ ತಿಳಿದು ಬರುವಂತಹ ಅರ್ಥ. ತಚ್ಛಬ್ದಸ್ಯ ತತ್ಪರಾಮರ್ಶಿತ್ವಸ್ಯೈವ ಯುಕ್ತತ್ವಾತ್. ಆದ್ದರಿಂದ ಇಲ್ಲಿ ತೇನೇದಂ ಪೂರ್ಣಂ ಪುರುಷೇಣ ಸರ್ವಂ, ತೇನ ಇದಂ ಸರ್ವಂ ಪೂರ್ಣಂ, ತೇನ ಪುರುಷೇಣ ಇದಂ ಸರ್ವಂ ಪೂರ್ಣಂ. ತಚ್ಛಬ್ದಸ್ಯಲ್ಲಿ ಅದಿತೇನ. ಆ ಶಬ್ದ ಹೇಳೋದು, ಸಚ್ಛಬ್ದವು ಸರ್ವಂ ಅನ್ನೋದನ್ನೇ ಹೇಳಬೇಕು. ತತಃ ಇತಿ ಪದೇನ ತೇನೇದಂ ಪೂರ್ಣಂ ಪುರುಷೇಣ ಸರ್ವಂ ಇತಿ ಪ್ರಥಮ ನಿರ್ದಿಷ್ಟಂ ಜಗತ್ ಗೃಹ್ಯತೆ ಇತಿ ಜಗತಃ ಉತ್ತರಃ. ತತಃ ಅನ್ನೋದು ಇಲ್ಲಿ ತಚ್ಛಬ್ದ ಸರ್ವಂ ಅನ್ನೋದು ತಿಳಿಸುತ್ತೆ. ತತಃ ಇದು ಉತ್ತರತರಂ ಪರಃ ಪುರುಷೇ ಏವ ಅಭಿಧೀಯತೆ. ತೇನೇದಂ ಪೂರ್ಣಂ ಪುರುಷೇಣ ಸರ್ವಂ ಇತಿ ಪ್ರಥಮ ನಿರ್ದಿಷ್ಟಂ ಜಗತ್ ತತಃ ಇತಿ ಪದೇನ ಗೃಹ್ಯತೆ. ತತಃ ಅಂತ ಹೇಳುವಾಗ ಇಲ್ಲಿ ಜಗತ್ತು ಅನ್ನೋ ಅರ್ಥವನ್ನೇ ಹೇಳ್ತಾರೆ. ಜಗತಃ ಉತ್ತರಃ ಪರಃ ಪುರುಷಃ ಏವ ಅಭಿಧೀಯತೆ ಇತಿ ಕೇಚಿದ್ ಆಚಾರ್ಯಾಃ ತಚ್ಚ ಉಪಪನ್ನಂ ಅಂದರು. ಕೆಲವರು ಹೀಗೆ ಅರ್ಥ ಮಾಡ್ತಾರೆ. ಇದು ಸುದರ್ಶನ ಸೂರಿಗಳು ಹೇಳ್ತಾರೆ, ನಾನು ಮಾಡ್ತಿಲ್ಲ, ಕೆಲವರು ಹೀಗೆ ಹೇಳಿದ್ದಾರೆ ಅರ್ಥ ಅಂತ ಹೇಳ್ತಾರೆ. ಇಲ್ಲಿ ಕೇಚಿದಾಚಾರ್ಯಾಃ ಈ ರೀತಿ ಹೇಳ್ತಾರೆ. ಏನು ಅರ್ಥ ಹೇಳ್ತಾರೆ ಅಂದರೆ, ತೇನೇದಂ ಪೂರ್ಣಂ ಪುರುಷೇಣ ಸರ್ವಂ ಅನ್ನೋದು ಒಂದು ವಾಕ್ಯ. ಇಲ್ಲಿ ತೇನೇದಂ ಪೂರ್ಣಂ ಪುರುಷೇಣ ಸರ್ವಂ, ಅದಾದಮೇಲೆ ತತಃ ಯತ್ ಉತ್ತರತರಂ ಅಂತ ಬಂತು. ತತಃ ಯತ್ ಉತ್ತರತರಂ ಅಂತ ಹೇಳಿಬಿಟ್ಟು ಇಲ್ಲಿ ತೇನೇದಂ ಪೂರ್ಣಂ ಪುರುಷೇಣ ಸರ್ವಂ ಅನ್ನೋದು ಜಗತ್ತು. ಜಗತ್ತು ಅನ್ನೋದು ಮೊದಲ ಅರ್ಥವನ್ನು ಅಲ್ಲಿ ತತಃ ಶಬ್ದಕ್ಕೆ ಜಗತ್ತು ಅನ್ನೋ ಅರ್ಥವನ್ನು ತೆಗೆದ್ರು. ಆವಾಗ ಹೇತ್ವರ್ಥ ಬರೋದಿಲ್ಲ, ಅಲ್ಲಿ ಜಗತ್ತು ಅನ್ನುವ ಅರ್ಥದಲ್ಲಿ ಬರುತ್ತೆ. ಪ್ರಥಮ ನಿರ್ದಿಷ್ಟವಾದದ್ದು ಸರ್ವಂ ಅನ್ನೋದು ತತಃ ಯದುತ್ತರತರಂ ಅಂತಹ ಹೇಳಿದಾಗ ಜಗತಃ ಉತ್ತರಃ ಪರಪುರುಷ ಏವ ಅವಿಧೀಯತೆ. ತತಃ ಯತ್ ಉತ್ತರತರಂ ತತ್ ರೂಪಂ ಅಂದರೆ ತತಃ ಯತ್ ಉತ್ತರತರಂ ಅಂದರೆ ಯಾರು ಉತ್ತರತರ ಅಂದರೆ ಪುರುಷ ಅಂತ ಅರ್ಥ ಬರುತ್ತಲ್ಲಿ. ಉತ್ತರತರ ಅಲ್ಲಿ ಪುರುಷನೇ. ಎರಡು ಯೋಜನೆಯಲ್ಲಿಯೂ ಉತ್ತರತರ ಅನ್ನೋದಕ್ಕೆ ಪುರುಷ ಅಂತಲೇ ಅರ್ಥ. ತತಃಕ್ಕೆ ಆ ಕಾರಣದಿಂದ ಪುರುಷನೇ ಉತ್ತರತರ. ಇನ್ನೊಂದು ಜಗತ್ತಿಗಿಂತ ಪುರುಷನೇ ಉತ್ತರತರ. ಎರಡನೇ ಅರ್ಥದಲ್ಲಿ ಹೇತ್ವರ್ಥ ಬರಲಿಲ್ಲ, ಅದಕ್ಕಿಂತ ಅನ್ನುವ ಅರ್ಥ ಬಂತು. ಪೂರ್ವಪಕ್ಷಿ ತಗೊಳ್ಳೋದು. ಪೂರ್ವಪಕ್ಷಿ ಹೇಳಿದ್ರು ಪುರುಷೇಣ ಸರ್ವಂ ವ್ಯಾಪ್ತಂ ಅಂತ ಹೇಳಿ ಆ ಪುರುಷನಿಗಿಂತ ಇನ್ನೊಬ್ಬ ಉತ್ತರ ಇದ್ದಾನೆ. ತತಃ ಉತ್ತರತರಂ ಅಂದರೆ ಈ ಪುರುಷನಿಗಿಂತ ಉತ್ಕೃಷ್ಟನಾದವನು ಬೇರೆ ಇದ್ದಾನೆ ಅಂತ ಉತ್ತರತರಂಗೆ ಇನ್ನೊಂದು ಅರ್ಥವೇ ಹೇಳಬೇಕು. ಇನ್ನೊಬ್ಬ ಪರಂಬ್ರಹ್ಮ ಅಂತ ಹೇಳಿ ಈಶ್ವರನನ್ನ ಅಪರಬ್ರಹ್ಮ ಅಂತ ಹೇಳಿ ಪುರುಷನನ್ನ ಉತ್ತರತರಂ ಅನ್ನಕ್ಕೆ ಪರಬ್ರಹ್ಮ ಅಂತ ಅರ್ಥ ಮಾಡಿ. ಹಾಗೆ ಯಾಕೆ ಮಾಡಬಾರ್ದು? ತತಃ ಹಾಗೆ ಹೇತ್ವರ್ಥವಿಲ್ಲ, ಅದಕ್ಕಿಂತ ಅಂತ ಅರ್ಥ ಮಾಡ್ಕೊಳ್ಳಿ. ಹಾಗೆ ಹೇಳಿದ್ರು. ತತಃಗೆ ಸರ್ವಂ ಜೊತೆ ಅನ್ವಯ ಮಾಡೋದೇ ವ್ಯಾಕರಣ ಪ್ರಕಾರ ಪ್ರಾಮಾಣಿಕವಾಗುತ್ತೆ. ಆದ್ದರಿಂದ ಜಗತ್ತಿಗಿಂತ ಉತ್ಕೃಷ್ಟನಾದವನು ಅಂತ ಅರ್ಥ ಬರುತ್ತೆಯೇ ಹೊರತು ಪುರುಷನಿಗಿಂತ ಉತ್ಕೃಷ್ಟನಾದವನು ಅನ್ನೋ ಅರ್ಥ ಬರೋದಿಲ್ಲ ಅಲ್ಲಿ ಅಂತ ಕೆಲವರು ಆಚಾರ್ಯರು ಮಾಡಿದ್ದಾರೆ. ಅಂತ ಅರ್ಥ ಹೇಳ್ತಾರೆ ಇವರು. ಕೆಲವು ಆಚಾರ್ಯರು ಹೀಗೆ ಅರ್ಥ ಮಾಡಿದ್ದಾರೆ. ಹೀಗೆ ಮಾಡಿದ್ರೂ ಕೂಡ ಉಪಪನ್ನವಾಗುತ್ತೆ. ಆದ್ದರಿಂದ ಪುರುಷನಿಗಿಂತ ಉತ್ತರವಲ್ಲ,
ಜಗತ್ತಿಗಿಂತ ಉತ್ತರತರವಾದದ್ದು. ಅವನೇ ಪುರುಷನೇ ಉತ್ತರನಾದವನು. ಪರಃ ಪುರುಷ ಏವ ಅವಿಧೀಯತೆ. ಜಗತಃ ಉತ್ತರಃ ಪರಃ ಪುರುಷ ಏವ ಅವಿಧೀಯತೆ. ಆದ್ದರಿಂದ ಅಲ್ಲಿ ಪುರುಷನೇ ನಮಗೆ ಸಿದ್ಧಿಸ್ತಾನೆ. ಆದ್ದರಿಂದ ನೀವು ಹೇತ್ವರ್ಥ ಬಿಟ್ಟರೂ ಈ ರೀತಿ ಅರ್ಥ ಮಾಡೋದೇ ನ್ಯಾಯ, ವ್ಯಾಕರಣದ ಅನುಗುಣವಾಗಿ. ಈ ರೀತಿ ಕೆಲವರು ಮಾಡಿದ್ದಾರೆ, ಅದು ಕೂಡ ಸರಿಯಾದದ್ದೇ. ಭಾಷೆಕಾರರು ಹಾಗೆ ಮಾಡಲಿಲ್ಲ. ಏವಂ ಉಪಕ್ರಮ ಪ್ರತಿಜ್ಞಾನುರೋಧೇನ ಯಸ್ಮಾತ್ ಪರಂ ಇತ್ಯಾದಿ ವಾಕ್ಯಕೃತ ಅಧಿಕ ನಿಷೇಧಾನುರೋಧೇನ ತಥೋ ಇದುತ್ತರಂ ಇತ್ಯಾದಿ ವಾಕ್ಯಂ ಪುರುಷಸ್ಯೈವ ಪರತ್ವ ಪರಂ ಇತಿ ಉಕ್ತಂ ಅಂದರು. ಉಪಕ್ರಮದ ಪ್ರತಿಜ್ಞೆಗೆ ಅನುಗುಣವಾಗಿ ಯಸ್ಮಾತ್ ಪರಂ ಅಂತ ಹೇಳಲ್ಪಟ್ಟ ಅಧಿಕ ನಿಷೇಧಕ್ಕೆ ಅನುಗುಣವಾಗಿ ಯಸ್ಮಾತ್ ಅಪರಂ ಪರಂ ನಾಸ್ತಿ ಅಂತ ಹೇಳಲ್ಪಟ್ಟ ಇದಕ್ಕಿಂತ ಅಧಿಕರವಾದದ್ದು ಇಲ್ಲವಾ, ಯಾವುದು ಇಲ್ಲ ಉತ್ಕೃಷ್ಟವಾದದ್ದು ಅಂತ ಅದಕ್ಕಿಂತ ಅಧಿಕವಾದದ್ದು ನಿಷೇಧಿಸಲ್ಪಟ್ಟಿದೆಯಲ್ಲ, ಅದಕ್ಕೆ ಅನುಗುಣವಾಗಿ ತಥೋ ಇದುತ್ತರತರಂ ಅನ್ನುವ ವಾಕ್ಯವು ಪುರುಷನ ಪರತ್ವವನ್ನೇ ತಿಳಿಸುತ್ತೆ ಅನ್ನೋದು ಭಾಷ್ಯಕಾರರ ನಿರ್ವಾಹ. ಆದ್ದರಿಂದ ಈ ವಾಕ್ಯವು, ಈ ನಿರ್ವಾಹವು ಕೂಡ ನಮಗೇನು ವಿರೋಧವಿಲ್ಲ. ಕೆಲವರು ಹೀಗೆ ಅರ್ಥ ಮಾಡಿದ್ದಾರೆ, ಅದು ನಮಗೆ ಒಪ್ಪಿಗೆಯೇ, ಅಂಗೀಕಾರವೇ ಅಂತ ಸುದರ್ಶನ ಸೂರಿಗಳು ತಿಳಿಸ್ತಾರೆ. ಆ ವಾಕ್ಯಕ್ಕೆ ಸ್ವಲ್ಪ ಕಷ್ಟ ಅದು ವ್ಯಾಖ್ಯಾನ ಮಾಡೋದು. ಅದರಲ್ಲಿ ಭಾಷೆಕಾರರು ತತಃ ಶ್ರೀಭಾಷೆಯಲ್ಲಿ ಪರಮತ ಸೇತು ಮೊದಲಾದೆಲ್ಲ ಹೇಳಿದ್ದಾರೆ. ಅದನ್ನು ಮುಂದೆ ಶಿವಶಬ್ದದ ಒಂದು ಇದು, ಅದುವೇ ಎಲ್ಲದಕ್ಕಿಂತಲೂ ಉತ್ಕೃಷ್ಟ ಅಂತ ಹೇಳುವ ಕೆಲವು ವಾಕ್ಯಗಳಿರೋ ಹಾಗಿದೆ. ಅದನ್ನು ಈಗ ವಿಚಾರ ಮಾಡ್ತಾರೆ. ಪುರುಷಸ್ಯೈವ ಶುದ್ಧಿಗುಣಯೋಗೇನ ಶಿವಶಬ್ದ ಅಭಿಧೇಯತ್ವಂ. ಮೊದಲು ಸಿದ್ಧಾಂತವನ್ನು ತಿಳಿಸ್ಬಿಡ್ತಾರೆ. ಪುರುಷನಿಗೆ ಇಲ್ಲಿ ಹೇಳಲ್ಪಟ್ಟ ಉತ್ಕೃಷ್ಟನಾದವನು ಅಂತ ಹೇಳಲ್ಪಟ್ಟ ಪುರುಷನಿಗೆ ಅವನು ಶುದ್ಧಿ ಗುಣವನ್ನು ಹೊಂದಿದವನು, ಮಂಗಳವಾದ ಕಲ್ಯಾಣ ಗುಣಗಳನ್ನು ಹೊಂದಿರುವವನು ಅನ್ನುವ ಒಂದು ಸಂಬಂಧದಿಂದ, ಕಲ್ಯಾಣ ಗುಣಗಳ ಸಂಬಂಧದಿಂದ ಶಿವಶಬ್ದವು ಹೇಳಲ್ಪಟ್ಟಿದೆ ಅವನಲ್ಲಿ ಅಂತ ಹೇಳಿ ಶಾಶ್ವತಂ ಶಿವಮಚ್ಯುತಂ ಇತ್ಯಾದಿನ ಜ್ಞಾತಮೇವ. ಶಾಶ್ವತಂ ಶಿವಮಚ್ಯುತಂ ಇದು ಮಹಾನಾರಾಯಣೋಪನಿಷತ್ತಿನ ವಾಕ್ಯ. ನಾರಾಯಣಂ ಜ್ಞೇಯಂ ವಿಶ್ವಾತ್ಮಾನಂ ಪರಾಯಣಂ ಅಂತ ಬರುತ್ತೆ. ಅಲ್ಲಿ ಶಾಶ್ವತಂ ಶಿವಮಚ್ಯುತಂ ಅನ್ನೋದು ನಾರಾಯಣನಿಗೆ ಹೇಳಲ್ಪಟ್ಟಿದೆ. ಶಿವಂ ಅಚ್ಯುತಂ ಶಾಶ್ವತಂ ಶಿವಶಬ್ದವು ಮಂಗಳ ಶುದ್ಧ ಅನ್ನುವ ಅರ್ಥದಲ್ಲಿ ಉಪಯೋಗಿಸಲ್ಪಟ್ಟಿದೆ ಪುರುಷನಿಗೆ. ಪುರುಷ ಏವ ಶಿವಶಬ್ದಾಭಿಹಿತ ಇತಿ ಅನಂತರಮೇವ ವದತಿ. ಅದಾದಮೇಲೆ ಅದು ಸ್ಪಷ್ಟವಾಗಿ ಮಹಾನ್ ಪ್ರಭುರ್ವೈ ಪುರುಷ ಸತ್ವಸ್ಯೈಷ ಪ್ರವರ್ತಕ, ಸತ್ವವನ್ನು ಪ್ರವರ್ತನೆ ಮಾಡುವವನು ಅನ್ನುವ ಅರ್ಥದಲ್ಲಿಯೂ ಬಂದಿದೆ. ಇದೆಲ್ಲ ಮಹಾನ್ ಪ್ರಭುರ್ವೈ ಪುರುಷ, ಇವನೇ ಮಹಾನಾದ ಪ್ರಭು, ಎಲ್ಲರಿಗೂ ಸರ್ವೇಶ್ವರನಾದವನು ಅಂತ ಹೇಳಿ. ಉಕ್ತೇನ ಇವ ನ್ಯಾಯೇನ ನಸನ್ನ ಚ ಅಸತ್ ಶಿವ ಏವ ಕೇವಲ ಇತ್ಯಾದಿ ಸರ್ವಂ ನೇಮ್. ಭಾಷಿಕಾರರು ಇದಕ್ಕೆ ಅರ್ಥ ಹೇಳ್ತಾರೆ. ನ ಸತ್ ನ ಚ ಅಸತ್ ಶಿವ ಏವ ಕೇವಲ ಅಂತ ಅರ್ಥ ಇದೆ ಇಲ್ಲಿ. ನ ಸನ್ನ ಛ ಸನ್ ಶಿವ ಏವ ಕೇವಲ ಅಂತ ಇಲ್ಲಿ. ಅಸತ್ತು ಇರಲಿಲ್ಲ, ಅಸತ್ತು ಇರಲಿಲ್ಲ, ಶಿವ ಒಬ್ಬನೇ ಇದ್ದನು ಅಂತ ಹೇಳಿರುವ ಅರ್ಥಕ್ಕೆ ಇದಕ್ಕೆ ಅನುಗುಣವಾಗಿ ನಾವು ಅರ್ಥ ಮಾಡಬೇಕೇ ಹೊರತು ವಿರುದ್ಧವಾಗಿ ಅರ್ಥ ಮಾಡೋದಕ್ಕೆ ಇಲ್ಲಿ ಅವಕಾಶವಿಲ್ಲ. ಶ್ವೇತಾಶ್ವತರ ಉಪನಿಷತ್ತಿನಲ್ಲಿ ಎಲ್ಲ ಪೂರ್ತಿ ಹೇಳಿರೋದು, ನಾವು ವ್ಯಾಖ್ಯಾನವನ್ನು ಪೂರ್ತಿ ಅಧ್ಯಯನ ಮಾಡಿದ್ವಿ. ವೆಂಕಟರಾಮಾನುಜರು ಎಲ್ಲ ಅಲ್ಲಿ ಸ್ಪಷ್ಟವಾಗಿ ನಿರೂಪಣೆ ಮಾಡಿದೆ. ಎಲ್ಲ ವೇದಾಂತ ಆಚಾರ್ಯರುಗಳು ಅದಕ್ಕೆ ಅನುಗುಣವಾಗಿ ಅರ್ಥ ಮಾಡ್ತಾರೆ. ಶಿವಶಬ್ದಕ್ಕೆ ರುದ್ರ ಪರವಾಗಿ ಮಾಡಿಲ್ಲ ಅಲ್ಲಿ ಶ್ವೇತಾಶ್ವತರದಲ್ಲಿ. ಶಂಕರಾಚಾರ್ಯರು ಹಾಗೆಯೇ ಅವರ ಭಾಷ್ಯವನ್ನು ಮಧ್ಯ ನಾವು ನೋಡಿದ್ವಿ ಒಂದೆರಡು ಮಂತ್ರಗಳಲ್ಲಿ. ಅಲ್ಲಿ ಶಿವಶಬ್ದಕ್ಕೆ ಹೇಗೆ ಮಂಗಳ ಅನ್ನುವ ಅರ್ಥದಲ್ಲಿ ವ್ಯಾಖ್ಯಾನ ಮಾಡಿದ್ದಾರೆ ಶಂಕರಾಚಾರ್ಯರು ಅಂತ ಹೇಳಿ. ಆದ್ದರಿಂದ ಅಲ್ಲಿ ಪ್ರಕರಣಕ್ಕೆ ವಿರೋಧ ಬರುತ್ತೆ, ಹಾಗೆ ಅರ್ಥ ಮಾಡಿದ್ವಿ. ಸರ್ವಾನನ ಶಿರೋ ಗ್ರೀವಃ ಅನ್ನುವ ವಾಕ್ಯವು ವಾಕ್ಯಗತಸ್ಯ ಶಿವಶಬ್ದಸ್ಯ ಅರ್ಥಮಾಹ ಪುರುಷಸ್ಯೈವ, ಇದೆಲ್ಲ ಆ ವಾಕ್ಯಗಳಲ್ಲಿ ಬರುವ ಅರ್ಥ. ಆದ್ದರಿಂದ ಈ ಶ್ವೇತಾಶ್ವತರ ಉಪನಿಷತ್ತು ಮೊದಲಾದದ್ದೆಲ್ಲ ತೆಗೀತಾರೆ ಇಲ್ಲಿ. ಸರ್ವಾನನ ಶಿರೋಗ್ರೀವಃ ಅಂತ ಹೇಳೋದು ಸಹಸ್ರಶೀರ್ಷಂ ದೇವಂ ಅಂತ ಅರ್ಥವೇ ಕೊಡೋ ಹಾಗಿದೆ. ಇದು ಆದಿಶಬ್ದೇನ ಸರ್ವಶರ್ವ ಶಿವಸ್ಥಾಣು ಶಿವಂ ಕರ್ಮಾಸ್ತು ಇತ್ಯಾದಿ ಪ್ರಯೋಗೋ ವಿವಕ್ಷಿತ. ಇಲ್ಲಿ ಆದಿ ಅಂತ ಇದೆ ಶಿವಶಬ್ದವು ಎಲ್ಲ. ಇತ್ಯಾದಿನ ಶಾಶ್ವತಂ ಶಿವಮಚ್ಯುತಂ ಇತ್ಯಾದಿನ ಅಂತ ಅರ್ಥ. ಇತ್ಯಾದಿನ ಶಾಶ್ವತಂ ಶಿವಮಚ್ಯುತಂ ಅನ್ನೋದು ತೈತಿರಿಯ ನಾರಾಯಣ ಉಪನಿಷತ್ತು ಬರೋದು. ಅಲ್ಲಿ ಹಾಗೆಯೇ ಸರ್ವಾನ್ನ ಶಿರೋಗ್ರೀವ ಮೊದಲಾದ ವಾಕ್ಯಗಳಲ್ಲಿಯೂ
ಶಿವಶಬ್ದಕ್ಕೆ ಹೀಗೆ ಅರ್ಥ ಮಾಡಬೇಕು. ಪುರುಷನನ್ನೇ ಅರ್ಥ ಅಲ್ಲಿಯೂ. ಆದಿ ಅನ್ನೋ ಶಬ್ದದಿಂದ ಇಲ್ಲಿ ಬೇರೆ ವಾಕ್ಯಗಳು ಹೇಳಿದ್ದಾರೆ. ಸರ್ವಶರ್ವ ಶಿವಸ್ಥಾಣು ಭೂತಾದಿದ್ರವ್ಯ, ಇದು ಸಹಸ್ರನಾಮದಲ್ಲಿ ಹೇಳಲ್ಪಟ್ಟ ನಾಮಗಳು ವಿಷ್ಣುವಿಗೆ, ವಿಷ್ಣು ಸಹಸ್ರನಾಮದ ನಾಮಗಳು. ಸರ್ವ ಶಿವ, ಶರ್ವ ಶಿವ, ಸ್ಥಾಣು, ಇದೆಲ್ಲ ವಿಷ್ಣುವಿನ ನಾಮಧೇಯಗಳು ಸಹಸ್ರನಾಮದಲ್ಲಿ. ಶಿವಂ ಕರ್ಮಾಸ್ತು, ಉದಕ ಶಾಂತಿ ಮಂತ್ರದಲ್ಲಿ ಹೇಳುವಂಥದ್ದು ಇದು. ಶಿವಂ ಕರ್ಮಾಸ್ತು ಅಂತ ಹೇಳಿ ಬರುವಂಥ ಮಂತ್ರ ಇದು. ಇದರಲ್ಲೆಲ್ಲ ಶಿವ ಮಂತ್ರ ಮಂಗಳವಾಗಲಿ ಅಂತ ಅರ್ಥ. ಕರ್ಮವು ಇತ್ಯಾದಿ ಪ್ರಯೋಗ ವಿವಕ್ಷಿತ. ಸರ್ವಾನ್ನ ಶಿರೋಗ್ರೀವತ್ವಂ ಚ ಸಹಸ್ರಶೀರ್ಷಾಪೃಜ ಇತ್ಯಸ್ಯ ಪ್ರತ್ಯವಿಜ್ಞಾಪಕಂ. ಸರ್ವಾರ್ಧ ಶಿರೋಗ್ರೀವ, ಎಲ್ಲ ಕಡೆಯೂ ಇರುವ ಶಿರಸ್ಸು, ಕತ್ತು ಮೊದಲಾದದೆಲ್ಲ ಸಹಸ್ರಶೀರ್ಷ ಪುರುಷ ಅನ್ನುವುದನ್ನೇ ಜ್ಞಾಪಕಕ್ಕೆ ತರುತ್ತೆ. ಭಗವತ್ ಶಬ್ದಸ್ತು ಪುರುಷ ಜ್ಞಾಪಕ ಇತ್ಯನುಸಂಧೇಯಂ. ಭಗವಾನ್ ಅಂತ ಹೇಳಿರೋದು ಪುರುಷನನ್ನೇ ತಿಳಿಸುತ್ತೆ. ಇದೆಲ್ಲ ಮಂತ್ರಗಳಲ್ಲಿ ಬರುವ ಶಬ್ದಗಳನ್ನೇ ಹೇಳ್ತಾರೆ. ಉತ್ತರತ್ರಾಪಿ ಪುರುಷ ಪ್ರತಿಪಾದನ ಶಿವಶಬ್ದ ಪುರುಷಪರಃ ಇತಿ ಪುರುಷಃ. ಮುಂದೆಯೂ ಎಲ್ಲ ಕಡೆಯೂ ಅಷ್ಟೇ, ಎಲ್ಲವೂ ಕೂಡ ಪುರುಷನನ್ನೇ ಪ್ರತಿಪಾದನೆ ಮಾಡ್ತಿರೋದ್ರಿಂದ ಅಲ್ಲಿ ಬರುವ ಶಿವಶಬ್ದಗಳೆಲ್ಲ ಪುರುಷ ಪರವಾಗಿ ಅರ್ಥ ಮಾಡಬೇಕು. ಅದು ಸ್ಪಷ್ಟವಾಗಿದೆ. ಮಹಾನ್ ಪ್ರಭುವೈ ಪುರುಷ ಅನ್ನುವಾಗ ಏಷಃ ಇತಿ ಪದೇನ ಶಿವಶಬ್ದಾಭಿಹಿತ ಪ್ರತ್ಯವಿಜ್ಞಾಪಿತ. ಏಷಃ ಅಂತ ಹೇಳಿರೋದು ಶಿವಶಬ್ದದಿಂದ ಹೇಳಲ್ಪಟ್ಟವನು ಅಂತಲೇ ಅರ್ಥ. ಅವನು ಮಹೇಶ್ವರ, ಮಹಾನ್ ಪ್ರಭು ಅಂತ ಹೇಳಿದೆ. ಏವಂ ಕಾರಣವಾಕ್ಯ ಬಲಾತ್ ಉಪಾಸ್ಯ ವಿಶೇಷ ನಿರ್ಣಯ ನಾರಾಯಣ ಅನುವಾಕ್ಯೇನ ಚ ನಾರಾಯಣಸ್ಯೇವ ಪರತ್ವ ಮುಕ್ತಂ. ಇಷ್ಟುವರೆಗೂ ಕಾರಣವಾಕ್ಯಗಳಿಂದಲೂ ಉಪಾಸ್ಯ ವಿಶೇಷವನ್ನು ನಿರ್ಣಯ ಮಾಡುವ ನಾರಾಯಣ ಅನುವಾಕ, ಸಹಸ್ರಶೀರ್ಷಂ ದೇವಂ ವಿಶ್ವಾಕ್ಯಂ ವಿಶ್ವಜಂಬುವಂ, ಆ ವಾಕ್ಯ, ಆ ಅನುವಾಕವು ಅದರಲ್ಲಿ ಬರುವ, ಅಲ್ಲಿ ಎಲ್ಲ ಪರವಿದ್ಯೆಗಳಿಗೂ ನಾರಾಯಣನೇ ಉಪಾಸ್ಯನು ಅಂತ ಸ್ಥಾಪನೆ ಮಾಡಿರುವಂತಹ ನಾರಾಯಣ ಅನುವಾಕ ಮಹಾನಾರಾಯಣ ಉಪನಿಷತ್ತಿನಲ್ಲಿ ಈ ವಿಧವಾದ ಈ ಪ್ರಮಾಣಗಳಿಂದ ನಾರಾಯಣನೇ ಪರನು ಅನ್ನೋದು ಹೇಳಲ್ಪಟ್ಟಿದೆ. ವಿಶ್ವಶಂಭುವಂ ಅನ್ನೋದಕ್ಕೆ ಅಲ್ಲಿ ಏನ್ ಅರ್ಥ ಮಾಡಿದ್ದಾರೆ? ಲಾಸ್ಟ್ ಟೈಮು ಕೇಳಿದ್ರಿ ಈ ಪ್ರಶ್ನೆ. ಶಂಭಾವಯತಿ ಅಂತ. ನಾನ್ ಮತ್ತೆ ಇದನ್ನ ಕೇಳಿದ್ನ. ಶಂಭು ಶಬ್ದ ಹೇಗೆ ಪರಮಾತ್ಮನ ತಿಳಿಸುತ್ತೆ ಅಂತ ಕೇಳಿದ್ವಿ. ವಿಶ್ವಕ್ಕೆಲ್ಲ ಮಂಗಳವನ್ನು ಉಂಟು ಮಾಡುವ ವಿಶ್ವ ಶಂಭು. ಶಂಭು ಅಂದ್ರನು ಮಂಗಳಕ. ಶಂಭಾವಯತಿ, ಶಂಭಾವಯತಿ ಮಂಗಳವನ್ನು ಉಂಟು ಮಾಡ್ತಾನೆ. ಸಾರಿ, ಏನ್ ಪರವಾಗಿಲ್ಲ, ಸ್ಪಷ್ಟವಾಗುತ್ತೆ. ಇನ್ನೊಂದ್ಸತಿ ಹೇಳಿದ್ರೆ ನಮಗೂ ಸ್ಪಷ್ಟವಾಗಿರುತ್ತೆ. ಏವಂ ದೇವತಾಂತರಸ್ಯಾಪಿ ಪರತ್ವೇ ನ ಸನ್ನ ಚ ಸಜ್ಜಿವ ಏವ ಕೇವಲ ಇತಿ ಕಾರಣವಾಕ್ಯಂ. ಇಲ್ಲಿ ಶಿವ ಏವ ಕೇವಲ ಅನ್ನಿರೋದು ಕಾರಣವಾಕ್ಯ ಅನ್ನೋಂಗಿದೆ. ಇದು ಕಾರಣವಾಕ್ಯ. ದೇವತಾಂತರಸ್ಯಾಪಿ ಪರತ್ವೇ ಯಹ ಪರಸ್ಯ ಪರಸ್ಯ ಮಹೇಶ್ವರಃ ಇತಿ ಉಪಾಸ್ಯ ವಿಶೇಷ ನಿರ್ಣಯ ಪರವಾಕ್ಯಂ ಚ ಅಸ್ತಿ ಇತ್ಯತ್ರ ಉಕ್ತೇನೈವ. ಇಲ್ಲಿ ನ ಸತ್ ನ ಚ ಅಸತ್ ಶಿವ ಏವ ಕೇವಲ ಅಂತ ಹೇಳೋದು ಕಾರಣ, ಜಗತ್ಕಾರಣನಾದವನು ಶಿವ ಅಂತ ಹೇಳೋದು. ಇಲ್ಲಿ ಏನು ಹೇಳಿದ್ರು ಭಾಷ್ಯಕಾರರು, ಎರಡು ವಿಧವಾದ ವಾಕ್ಯಗಳನ್ನು ತೆಗೆದುಕೊಂಡ್ರು. ಒಂದು ಕಾರಣ ವಾಕ್ಯಗಳು. ಇಲ್ಲಿ ಹೇಳಿದೆ ಆತ್ಮಾವ ಇದಮೇಕ ಏವ ಅಗ್ರೆ ಆಸೀತ್, ಸದೇವ ಇದಮಕಿರ ಆಸೀತ್, ಬ್ರಹ್ಮ ಏವ ಇದಮಕಿರ ಆಸೀತ್. ಏಕ ಏವ ಅಂತ ಹೇಳೋದಿಲ್ಲ. ಸೃಷ್ಟಿ ಪೂರ್ವ ಕಾಲದಲ್ಲಿ ಒಬ್ಬನೇ ಉಪಾದಾನ, ಭಿನ್ನ ನಿಮಿತ್ತೋಪಾದಾನ ಕಾರಣನಾದವನು ಒಬ್ಬನೇ ಇದ್ದನು ಅಂತ ಹೇಳೋದಕ್ಕೆ ನಾರಾಯಣ ಏವ ಆಸೀತ್ ಅಂತ ಹೇಳುವ ಸುಬಾಲೋಪನಿಷತ್ತಿನಿಂದ ಪುರುಷ ವಿಶೇಷ ಯಾರು ಅಂದರೆ ದೇವತಾ ವಿಶೇಷ ನಾರಾಯಣನು ಅಂತ ಅಲ್ಲಿ ಸಾಮಾನ್ಯ ವಿಶೇಷ ನ್ಯಾಯದಿಂದ ಸತ್, ಬ್ರಹ್ಮ, ಆತ್ಮ, ಆಕಾಶ ಹೀಗೆಲ್ಲ ಹೇಳುವ ಶಬ್ದಗಳು ನಾರಾಯಣನನ್ನು ತಿಳಿಸುತ್ತೆ ಅಂತ ಕಾರಣವಾಕ್ಯಗಳಿಂದ ಮೊದಲು ಸ್ಥಾಪನೆ ಮಾಡಿದ್ರು ಹಿಂದೆ. ಎರಡನೆಯದು ಎಲ್ಲ ವಿದ್ಯೆಗಳಲ್ಲಿ ಉಪಾಸನಾದವನು ಅವನೇ. ಯಾಕೆಂದರೆ ಕಾರಣನನ್ನೇ ಧ್ಯಾನ ಮಾಡಬೇಕು ಅಂತ ಶ್ರುತಿ ಹೇಳಿದೆ. ಅದು ನಾರಾಯಣ ಪರಬ್ರಹ್ಮ, ನಾರಾಯಣ ಪರಜ್ಯೋತಿ, ನಾರಾಯಣ ಅವನೇ ಪರಮಾತ್ಮ, ಪರಂಜ್ಯೋತಿ, ಪರತತ್ವ, ತತ್ವಂ ನಾರಾಯಣ ಪರಃ. ಇದೆಲ್ಲ ವಾಕ್ಯಗಳು ಇರುವಂತಹ ಅನೇಕ ನಾರಾಯಣ ಪರತ್ವವನ್ನು ಹೇಳುವಂತಹ ಲಿಂಗಗಳನ್ನು ಹೊಂದಿರುವ ಅನೇಕ ವಾಕ್ಯಗಳು ಇರೋದ್ರಿಂದ ಲಿಂಗಭೂಯಸ್ತ್ವ ತದ್ದಿವಲೀಯ ಅಂತ ಬಾದರಾಯಣರು ಸೂತ್ರದಲ್ಲಿ ನಾರಾಯಣನೇ ಎಲ್ಲ ಬ್ರಹ್ಮವಿದ್ಯೆಗಳಲ್ಲಿಯೂ ಉಪಾಸ್ಯನು ಅನ್ನೋದು ಮಹಾನಾರಾಯಣ ಉಪನಿಷತ್ತಿನ ನಾರಾಯಣ ಅನ್ನುವಾಕದ ಅರ್ಥ ಅನ್ನೋದನ್ನು ಬಾದರಾಯಣರೇ ನಿಶ್ಚಯ ಮಾಡಿದ್ರು.
ಅದಕ್ಕೆ ಅನುಗುಣವಾಗಿ ಭಾಷ್ಯಕಾರರು ಉಪಾಸ್ಯ ವಿಶೇಷ ಯಾರು ಅಂದರೆ ನಾರಾಯಣನೇ ಎಲ್ಲ ವಿದ್ಯೆಗಳಲ್ಲಿಯೂ. ಎರಡು ವಿಧವಾದ ಕಾರಣವಾಕ್ಯದಲ್ಲಿಯೂ ನಾರಾಯಣ ಪರತ್ವ, ಉಪಾಸ್ಯ ವಿಶೇಷ ನಿರ್ಣಯ ಮಾಡುವ ಇದರಲ್ಲಿಯೂ ನಾರಾಯಣನೇ ಸರ್ವವಿದ್ಯಾ ಉಪಾಸ್ಯ, ಇದೆರಡನ್ನು ಹೇಳಿದ್ರು. ಈಗ ಎರಡಕ್ಕೂ ವಿರೋಧವಿದೆ ಅಂತ ಪೂರ್ವಪಕ್ಷವನ್ನು ಹಾಕುತ್ತಾರೆ. ಒಂದು, ಕಾರಣವಾಕ್ಯದಲ್ಲಿ ನೀವು ಶಿವನನ್ನೇ ಹೇಳಿದೆ, ಇಲ್ಲಿ ನಸತಿ ನಾಸತಿ ಶಿವ ಏವ ಕೇವಲ ಅಂತಿದ್ದು, ಇದು ಕಾರಣವಾಕ್ಯದಲ್ಲಿ ಶಿವನನ್ನೇ ಹೇಳಿದೆ. ಇನ್ನೊಂದು, ಯಃ ಪರಹ ಸಮಹೇಶ್ವರ ಅಂತ ಹೇಳಿರೋದ್ರಿಂದ ಉಪಾಸ್ಯ ನಿರ್ಣಯ ಮಾಡೋದಕ್ಕೂ ಇದು ಮಹಾನಾರಾಯಣದಲ್ಲೇ ಬರೋದು. ಯದ್ವೇದಾದೌ ಸ್ವರ ಪ್ರೋಕ್ತೋ ವೇದಾಂತೆ ಚ ಪ್ರತಿಷ್ಠಿತ ತಸ್ಯ ಪ್ರಕೃತಿಲೀನಸ್ಯ ಯಃ ಪರಸ್ಸ ಮಹೇಶ್ವರ, ಮಹೇಶ್ವರ ಶಬ್ದವು ಈಶ್ವರನನ್ನು ತಿಳಿಸುತ್ತೆ ಅಂತ ಪೂರ್ವಪಕ್ಷ. ಆದ್ದರಿಂದ ಈ ಉಪಾಸನಾದವನು ಮಹೇಶ್ವರ ಶಿವನೇ ಅಂತ ಎರಡು ಆಕ್ಷೇಪಗಳು. ಅದಕ್ಕೆ ಭಾಷಿಕಾರರು ಒಂದೇ ವಾಕ್ಯದಲ್ಲಿ ಅದನ್ನು ಹೇಳಿದ್ರು. ಉಕ್ತೇನೈವ ನ್ಯಾಯೇನ, ಇದೇ ನ್ಯಾಯವನ್ನು ಸಂಚಾರ ಮಾಡಿ ಎಲ್ಲ ಕಡೆ. ಇದು ಕೂಡ ಎಲ್ಲಕ್ಕೂ ಅರ್ಥ ಹೀಗೆ ಮಾಡಬೇಕು, ನಾರಾಯಣ ಬರುತ್ತೆ ಅರ್ಥ ಮಾಡಬೇಕು, ಇಲ್ಲದವ್ರು ನಿಮಗೆ ವಿರೋಧ ಬರುತ್ತೆ ಅಂತ ಭಾಷಿಕಾರ ಹೇಳಿದ್ರು. ಉಕ್ತೇನೈವ ನ್ಯಾಯೇನ ಅಂದರೆ ಕಾರಣವಾಕ್ಯ ನಾರಾಯಣ ಸೇವ ಪರಮಕಾರಣತ್ವ ಪ್ರತಿಪಾದನಾತ್, ಇದೆಲ್ಲ ನ್ಯಾಯಗಳೇನೆ, ಸೂತ್ರಗಳಲ್ಲಿ ಸ್ಪಷ್ಟವಾಗಿ ಸ್ಥಾಪನೆ ಮಾಡಿರೋದು. ಹಾಗೆಯೇ ಅನನ್ಯಪರ ನಾರಾಯಣ ಅನುವಾಕಾದಿಭಿ ತಸ್ಯೈವ ಸರ್ವಸ್ಮಾತ್ ಪರತ್ವ ನಿಶ್ಚಯಾತ್, ಅದೇ ಎಲ್ಲಕ್ಕಿಂತಲೂ ಅವನೇ ಪರ ಅನ್ನೋದು ನಿಶ್ಚಯ ಮಾಡಿರೋದ್ರಿಂದ ಬ್ರಹ್ಮರುದ್ರಾದೀನಾಂ ತತ್ಸೃಜ್ಯತ್ವ ಸಂಹಾರ್ಯತ್ವ ಶ್ರವಣಾಚ್ಚ, ಬ್ರಹ್ಮರುದ್ರರಿಗೆ ಸೃಷ್ಟಿ ಹೇಳಿದೆ, ಅವನ ಒಂದು ಕೋಪದಿಂದ ಶಿವನ ಸೃಷ್ಟಿ ಮಾಡಿದ, ಅವನ ಪ್ರಸಾದದಿಂದ ಬ್ರಹ್ಮನ ಸೃಷ್ಟಿಯಾದ, ಹೀಗೆಲ್ಲ ಹೇಳಿದೆ ಅಲ್ಲಿ ಪುರಾಣಗಳಲ್ಲಿ, ಸ್ಮೃತಿಗಳಲ್ಲೆಲ್ಲ ಬೇಕಾದಷ್ಟು ಪ್ರಮಾಣವಿದೆ. ಆದ್ದರಿಂದ ಉಪನಿಷತ್ತೇ ತಿಳಿಸುತ್ತೆ, ನಾರಾಯಣಾತ್ ಬ್ರಹ್ಮ ಜಾಯತೆ ನಾರಾಯಣಾತ್ ರುದ್ರೋ ಜಾಯತೆ, ಎಲ್ಲ ಸೃಷ್ಟಿ ಹೇಳಿದೆ. ಬ್ರಹ್ಮನಿಗೂ ರುದ್ರನಿಗೂ ಸೃಷ್ಟಿ ಸ್ಪಷ್ಟವಾಗಿ ಹೇಳಿದೆ, ನಾರಾಯಣನಿಗೆ ಸೃಷ್ಟಿ ಹೇಳಿಲ್ಲ ಎಲ್ಲೋ. ಸಂಹಾರ್ಯತ್ವವೂ ಹೇಳಿದೆ, ಅವರೆಲ್ಲರೂ ಲಯವಾಗ್ತಾರೆ ಅನ್ನೋದು ಕೂಡ. ಅರ್ಥಾಂತರೇಶು ದೃಷ್ಟ ಪ್ರಯೋಗಾನಾಂ, ಬೇರೆ ಅರ್ಥಗಳನ್ನು ತಿಳಿಸೋದಕ್ಕೋಸ್ಕರ ಹೇಳಿರುವ ವಾಕ್ಯಗಳಲ್ಲಿ ಶಿವ ಮಹೇಶ್ವರಾದಿ ಶಬ್ದಾನಾಂ ಸಾಧಾರಣತ್ವಾತ್, ಇದು ಸಾಧಾರಣ ಶಬ್ದವಾಗುವುದರಿಂದ ತೇಷಾಂ ನಾರಾಯಣ ಪರತ್ವೇನ ಪ್ರಯೋಗ ದರ್ಶನಾತ್, ಅದರಿಂದ ಇಲ್ಲಿ ಹೇಳಿರುವ ಶಿವಶಬ್ದವು ಮಹೇಶ್ವರ ಶಬ್ದವು ಸತಿ ಬ್ರಹ್ಮ ಆತ್ಮ ಆಕಾಶ ಮೊದಲಾದ ಶಬ್ದಗಳಂತೆ ಸಾಮಾನ್ಯ ಶಬ್ದಗಳಿಗೆ ಸೇರ್ಕೊಂಡ್ಬಿಡುತ್ತೆ. ಮಂಗಳ ಅನ್ನುವ ದೃಷ್ಟಿಯಲ್ಲಿ ಎಲ್ಲರಿಗಿಂತಲೂ ಉತ್ಕೃಷ್ಟನಾದ ಈಶ್ವರ ಇವನು ಅಂತ ಹೇಳಿರೋದ್ರಿಂದ ಸರ್ವೇಶ್ವರ ಅಂತ ಹೇಳಿದ್ರು ಈಶ್ವರ ಶಬ್ದ ಬರುತ್ತೆ, ಮಹೇಶ್ವರದಲ್ಲೂ ಈಶ್ವರ ಶಬ್ದ ಬರುತ್ತೆ. ಇದು ಸಾಮಾನ್ಯ ಶಬ್ದ, ಎಲ್ಲರನ್ನೂ ಆಳುವವನು ಅಂತ ಅರ್ಥ. ಈಶ್ವರನು ಎಲ್ಲವೂ ಅವನ ಈಶಿತವ್ಯ, ಎಲ್ಲವನ್ನೂ ಆಳುವವನು. ಪತಿಂ ವಿಶ್ವಸ್ಯ ಆತ್ಮೇಶ್ವರಂ ಅಂತ ಹೇಳಿದೆ, ಇದೆಲ್ಲ ಅವನ ಐಶ್ವರ್ಯವನ್ನು ತಿಳಿಸುತ್ತೆ. ಆದ್ದರಿಂದ ಇದೆಲ್ಲ ಸಾಮಾನ್ಯ ಶಬ್ದದಲ್ಲಿ ಸೇರಿಕೊಳ್ಳೋದ್ರಿಂದ ವಿಶೇಷವಾದ ನಾರಾಯಣ ಶಬ್ದದಲ್ಲಿಯೇ ಇದೆಲ್ಲಕ್ಕೂ ಪರ್ಯವಸಾನ ಇದಕ್ಕೆಲ್ಲ. ಆದ್ದರಿಂದ ಅರ್ಥಾಂತರೇಶು ದುಷ್ಟ ಪ್ರಯೋಗಾನಾಂ, ಬೇರೆ ಅರ್ಥಗಳನ್ನು ತಿಳಿಸೋದಕ್ಕೆ ಹೇಳಿರುವಂತಹ ಪ್ರಯೋಗಗಳಲ್ಲಿ ಶಿವ ಮಹೇಶ್ವರ ಶಬ್ದಗಳು ಉಪಯೋಗಿಸಲ್ಪಟ್ಟಿರುವಾಗ ಅದೆಲ್ಲ ಸಾಧಾರಣ ಶಬ್ದವಾಗಿಬಿಡುತ್ತೆ, ಜನರಲ್ ಟರ್ಮ್ಸ್ ಆಗುತ್ತೆ. ಇದು ತೇಷಾಂ ನಾರಾಯಣ ಪರತ್ವೇನ ಪ್ರಯೋಗ ದರ್ಶನಾತ್, ಇದೆಲ್ಲವೂ ನಾರಾಯಣನಿಗೆ ಹೇಳಲ್ಪಟ್ಟಿದೆ ಅನ್ನೋದು ತಿಳಿಸಿರೋದ್ರಿಂದ ಬಹ್ವೀಷು ಉಪನಿಷತ್ಸು, ಅನೇಕ ಉಪನಿಷತ್ತುಗಳಲ್ಲಿ ನಾರಾಯಣಾದಿ ಶಬ್ದ ನಿರ್ದೇಶಾತ್, ನಾರಾಯಣ ಶಬ್ದ ಕಡೆ ಹೇಳಿರೋದ್ರಿಂದ ಏಕೈಕತ್ರ ಉಪನಿಷದಿ ನಾರಾಯಣಾದಿ ಶಬ್ದ ಅಭ್ಯಾಸಾಚ, ಒಂದೊಂದು ಉಪನಿಷತ್ತಿನಲ್ಲಿಯೂ ಅನೇಕ ಸತಿಯೂ ಬಂದಿದೆ ನಾರಾಯಣಾದಿ ಶಬ್ದ ಅಭ್ಯಾಸಾಚ. ಅಭ್ಯಾಸ ಅಂದರೆ ಮತ್ತೆ ಮತ್ತೆ ರಿಪೀಟೆಡ್ ಹೇಳಿರೋದು. ಶಿವಾದಿ ಶಬ್ದೋಪಿ, ಶಿವ ಮೊದಲಾದ ಶಬ್ದಗಳು ಕೂಡ ಸತ್ ಬ್ರಹ್ಮಾದಿ ಶಬ್ದವತಿ ನಾರಾಯಣ ಪರ್ಯವಸಾಯಿ ಅರ್ಥ. ಬ್ರಹ್ಮ ಮೊದಲಾದ ಶಬ್ದಗಳಂತೆ ಇದು ಕೂಡ ಸತ್ ಬ್ರಹ್ಮ ಆತ್ಮ ಮೊದಲಾದ ಶಬ್ದಗಳಂತೆ ನಾರಾಯಣ ಶಬ್ದದಲ್ಲಿ ಅದಕ್ಕೂ ಪರ್ಯವಸಾನವನ್ನು ಹೇಳಬೇಕು ಅನ್ನೋದು ಅರ್ಥ. ಅದನ್ನು ಈಗ ಎಪ್ಪರಸ ಮಹೇಶ್ವರ ಹಾಗೆ ಇಲ್ಲಿ ವ್ಯಾಖ್ಯಾನ ಮಾಡ್ತಾರೆ ಇವರು. ನತಸ್ಯೇಷೇ ಕಶ್ಚನ ಮೊದಲಾದ್ದು ಇಲ್ಲಿ ಮುಂದೆ ಬರುತ್ತೆ. ಇಲ್ಲಿ ಯದ್ವೇದಾದೌ ಸ್ವರಃ ಪ್ರೋಕ್ತಃ ಇತ್ಯಾದಿ ವಾಕ್ಯಸ್ಯ ನ ಕೇವಲಂ ಪ್ರಕರಣಾಂತರ ವಾಕ್ಯೈ
ನಾರಾಯಣಪರತ್ವ ನಿಶ್ಚಯ ಪಿತು ತಸ್ಯೈವ ಪೂರ್ವಾಪರಲೋಚನೆಯ ಚ ನಾರಾಯಣಪರತ್ವ ಗಮ್ಯತೆ ಪಿತ್ರಾಹ ಕಿಂಚ. ಇಲ್ಲಿ ಎಪ್ಪರಸ ಮಹೇಶ್ವರ ಹಾಗೆ ಈಗ ಅರ್ಥ ಮಾಡ್ತಾರೆ, ವ್ಯಾಖ್ಯಾನ ಮಾಡ್ತಾರೆ. ಎಪ್ಪರಸ ಮಹೇಶ್ವರ ಅಂತ ಹೇಳಿರೋದು ಯದ್ ವೇದಾದೌ ಸರ್ವಪ್ರೋಕ್ತಃ ವೇದಾಂತೆ ಚ ಪ್ರತಿಷ್ಠಿತಃ ತಸ್ಯ ಪ್ರಕೃತಿಲೀನಸ್ಯ ಪರಃ ಸ ಮಹೇಶ್ವರಃ ಅನ್ನೋದ್ರಲ್ಲಿ ಮಹೇಶ್ವರ ಶಬ್ದವು ರುದ್ರನನ್ನು ತಿಳಿಸುತ್ತೆ ಅಂತ ಅರ್ಥ. ಅಲ್ಲಿ ವಾಕ್ಯಕ್ಕೆ ಅರ್ಥ ಯತ್ ವೇದಾದೌ ಸ್ವರ ಪ್ರೋಕ್ತಃ, ವೇದದ ಆರಂಭದಲ್ಲಿ ಹೇಳುವ ಸ್ವರ ಯಾವುದು ಅಂದರೆ ಪ್ರಣವ. ಎಲ್ಲ ವೇದಗಳಲ್ಲಿಯೂ ಎಲ್ಲ ಉಪನಿಷತ್ತೇ ತೈತಿರಿಯ ಉಪನಿಷತ್ತು ಅದ್ಭುತವಾಗಿ ಸ್ತೋತ್ರ ಮಾಡುತ್ತೆ. ಪ್ರಣವದಿಂದಲೇ ಎಲ್ಲ ಪ್ರಣವದ ಪ್ರಶಂಸೆ ಇದೆ. ಅಲ್ಲಿ ಅಲ್ಲಿ ಅಧ್ವರ್ಯವಾದವನು ಇಲ್ಲ ಉದ್ಗಾತ ಆದವನು ಎಲ್ಲರೂ ಕೂಡ ಹೋತರು, ಎಲ್ಲರೂ ಅವರವರ ಎಲ್ಲ ಮಂತ್ರಗಳನ್ನು ಪ್ರಣವದಿಂದಲೇ ಆರಂಭಿಸ್ತಾರೆ. ಓಂ ಇತ್ಯಧ್ವರ್ಯು ಪ್ರತಿಗರಂ ಪ್ರತಿಗೃಣಾತಿ ಮೊದಲಾದದ್ದು ಅಲ್ಲಿ ಬರುತ್ತೆ. ಅಧ್ವರ್ಯವಾಗಲಿ ಉದ್ಗಾತ ಹೋತರು ಯಾರ್ಯಾರು ಏನೇನು ಹೇಳ್ತಾರೋ ಮಂತ್ರಗಳು ಎಲ್ಲ ಪ್ರಣವದಿಂದ ಆರಂಭಿಸಬೇಕು. ವೇದದಲ್ಲಿ ವೇದಾಂತದಲ್ಲಿ ಹೇಳುವಂತಹ ಪ್ರಣವ, ವೇದಾದವು ಸ್ವರಃ ಪ್ರೋಕ್ತಃ ವೇದಾಂತೆ ಚ ಪ್ರತಿಷ್ಠಿತಃ, ವೇದಾಂತದಲ್ಲಿ ಅದು ಪ್ರತಿಷ್ಠಿತವಾಗಿದೆ, ಅದರ ಅರ್ಥ ವೇದದಲ್ಲಿ ಕಡೆಯಲ್ಲಿಯೂ ಹೇಳ್ತೀವಿ. ಹಾಗೆಯೇ ತಸ್ಯ ಪ್ರಕೃತಿಲೀನಸ್ಯ, ಅದಕ್ಕೆ ಪ್ರಕೃತಿ ಯಾವುದದ್ದು ಯಾವುದು ಅಂದರೆ ಕಾರಣ. ಪ್ರಣವಕ್ಕೆ ಕಾರಣವಾದದ್ದು ಯಾವುದು ಅಂದರೆ ಅಕಾರ. ಅಕಾರ ಉಕಾರ ಮಕಾರಗಳು ಇರೋದರಲ್ಲಿ ಆ ಪ್ರಣವು ಅಕಾರದಿಂದ ಉಂಟಾಗುತ್ತೆ. ಪ್ರಣವದಿಂದ ಎಲ್ಲ ವೇದಗಳು ಬಂದಿದೆ ಅಂತ ಹೇಳಿದೆ. ಆದ್ದರಿಂದ ಅಕಾರ ಅನ್ನೋದು ಪ್ರಕೃತಿ. ಆ ಪ್ರಕೃತಿಯಲ್ಲಿ ಇರುವಂತಹ ಅಕಾರವಿದೆಯಲ್ಲ, ಅದಕ್ಕೆ ಅಕಾರ. ಆ ಅಕಾರದಿಂದ ವಾಚ್ಯನಾದವನು ಮಹೇಶ್ವರ ಅಂತ ಅದಕ್ಕೆ ಅರ್ಥ. ಯಹ ಪರಃ ತಸ್ಯ ಪ್ರಕೃತಿಲೀನಸ್ಯ ಯಹ ಪರಃ ಸಹ ಮಹೇಶ್ವರ. ಯತ್ಪರ ಶಬ್ದ ಸ ಶಬ್ದಾರ್ಥ ಅನ್ನೋದು ಒಂದು ಇದು ಅಲಂಕಾರ ಗ್ರಂಥಗಳಲ್ಲಿ ಎಲ್ಲ ಬರುತ್ತೆ. ಅದು ಯತ್ಪರ ಶಬ್ದ ಸ ಶಬ್ದಾರ್ಥ. ಯತ್ಪರಸ್ಸ ಮಹೇಶ್ವರ ಅಂದ ಅಕಾರ ವಾಚ್ಯನಾದವನು ಅಂತ ಅರ್ಥ. ಅಲ್ಲಿ ಅಕಾರ ವಾಚ್ಯನಾದವನು ಮಹೇಶ್ವರನು. ಅದರಿಂದ ಏನು ಸಿಗುತ್ತೆ ನಮಗೆ ಅಂದರೆ ಅಕಾರದಿಂದ ಪ್ರಣವ ಉಂಟಾಗಿ ಪ್ರಣವದಿಂದ ಎಲ್ಲ ವೇದಗಳು ಎಲ್ಲವೂ ಉಂಟಾಗಿರೋದ್ರಿಂದ ಇದೆಲ್ಲ ಕಾರಣತ್ವವನ್ನು ಹೇಳುತ್ತೆ, ಅದರಿಂದ ಉಂಟಾಗಿದೆ ಅಂತ. ಆದ್ದರಿಂದ ಅಕಾರಕ್ಕೆ ವಾಚ್ಯನಾದವನು ಪರಮಾತ್ಮ ಆದರೆ ಎಲ್ಲ ಶಬ್ದಗಳಿಂದಲೂ ವಾಚ್ಯನಾದವನು ಅವನೇ ಆಗ್ತಾನೆ. ಸರ್ವಶಬ್ದ ವಾಚ್ಯತ್ವ ಸಿಗುತ್ತಲ್ಲಿ. ಅದರಿಂದಲೇ ವೇದೇಶ್ಯ ಸರ್ವೈರಹಮೇವ ವೇದ್ಯ ಎಲ್ಲವೂ ಕೂಡ ಅನೇಕ ಕಡೆ ಅದು ಅರ್ಥವು ಸ್ಥಾಪಿಸಲ್ಪಟ್ಟಿದೆ. ಆದ್ದರಿಂದ ಆ ಒಂದು ಅರ್ಥದಲ್ಲಿ ಮಹೇಶ್ವರ ಶಬ್ದಕ್ಕೆ ಹೇಗೆ ಅರ್ಥ ಮಾಡಬೇಕು? ನಾರಾಯಣ ಪರತ್ವ ಹೇಳಬೇಕೆ, ಮಹೇಶ್ವರ ಅಂದರೆ ರುದ್ರ ಅಂತ ಅರ್ಥ ಮಾಡಬೇಕೆ? ಇದು ಇಲ್ಲಿ ವಿಚಾರ ಮಾಡ್ತಾರೆ. ಎಲ್ಲೆಲ್ಲಿ ಸಂದೇಹಗಳು ಬರ್ತೋ ಎಲ್ಲ ಸ್ಥಾಪಿಸಬೇಕಾದ್ದು. ಅದೇ ವೇದಾರ್ಥ ಸಂಗ್ರಹದಲ್ಲಿ ಇದುವೇ ಮುಖ್ಯವಾಗಿ ಮಾಡಿರೋದು. ಪ್ರಧಾನವಾದ ಶ್ರುತಿ ವಾಕ್ಯಗಳಿಗೆಲ್ಲ ಉತ್ತರ ಹೇಳಿಬಿಟ್ಟಿದ್ದಾರೆ. ಇಲ್ಲಿ ಶ್ರುತಿಯನ್ನು ಪೂರ್ಣವಾಗಿ ಉಪನಿಷತ್ತುಗಳು ವ್ಯಾಖ್ಯಾನ ಮಾಡದೇ ಇದ್ದರು. ಭಾಷ್ಯಾದಿ ಗ್ರಂಥಗಳಲ್ಲಿ ವಿಸ್ತಾರವಾಗಿ ಕಠೋಪನಿಷತ್ತು, ಮುಂಡಕೋಪನಿಷತ್ತು, ಶ್ವೇತ ಎಲ್ಲ ಅನೇಕ ಮಂತ್ರಗಳು ಮುಕ್ಕಾಲು ಭಾಗ ಎಲ್ಲ ವ್ಯಾಖ್ಯಾನ ಮಾಡಿಬಿಟ್ಟಿದ್ದಾರೆ ಭಾಷೆಕಾರರೇ ನೇರವಾಗಿ, ನಾರಾಯಣ ಉಪನಿಷತ್ತು ಮೊದಲಾದದ್ದೆಲ್ಲ. ಆದರೆ ಎಲ್ಲ ಉಪನಿಷತ್ತಿಗೂ ಪೂರ್ಣವಾಗಿ ಮೊದಲಿನ ಕಡೆಯವರೆಗೂ ವ್ಯಾಖ್ಯಾನಗಳನ್ನು ಬರೀಲಿಲ್ಲವಲ್ಲ ಅವರು. ಅಂದರೆ ವೇದಾರ್ಥ ಸಂಗ್ರಹದಲ್ಲಿ ಪ್ರಧಾನವಾದ ವಾಕ್ಯಗಳಿಗೆಲ್ಲ ವ್ಯಾಖ್ಯಾನ ಮಾಡಿದ್ದಾರೆ, ಸಿದ್ಧಾಂತ ಸ್ಥಾಪನೆ ಮಾಡೋಕ್ಕೆ ಬೇಕಾದ್ದು. ಇದನ್ನು ಆಧಾರವಾಗಿ ಇಟ್ಕೊಂಡೇ ಮಿಕ್ಕ ಗ್ರಂಥಗಳಲ್ಲಿ ಇನ್ನೂ ವಿಸ್ತಾರವಾಗಿ ಮಾಡಿ ಅದೆಲ್ಲ ಆಧಾರವಾಗಿ ಇಟ್ಕೊಂಡು ರಂಗರಾಮಾನುಜರು ದಶೋಪನಿಷತ್ ಭಾಷ್ಯಕಾರರು ಅಂತ ಪ್ರಸಿದ್ಧರಾದರು. ಎಲ್ಲ ಉಪನಿಷತ್ತುಗಳು ಪೂರ್ಣ ವ್ಯಾಖ್ಯಾನ ಮಾಡಿದರು. ಆದ್ದರಿಂದ ಇಲ್ಲಿ ಮುಖ್ಯವಾದ ವೇದವಾಕ್ಯಗಳು, ಉಪನಿಷತ್ ವಾಕ್ಯಗಳು ಯಾವುದು ಸಿದ್ಧಾಂತಕ್ಕೆ ಬೇರೆ ಅರ್ಥವನ್ನು ಕೊಡುವ ಹಾಗೆ ಇತರರು ಆಕ್ಷೇಪ ಮಾಡ್ತಾರೋ ಅದಕ್ಕೆಲ್ಲ ಸಿದ್ಧಾಂತದಲ್ಲಿ ಅನುಗುಣವಾಗಿ ವ್ಯಾಖ್ಯಾನ ಮಾಡ್ತಾರೆ. ಅಂದರೆ ಇಲ್ಲಿ ಹೇಳುವಾಗ ಯಪ್ಪರಸ್ಸ ಮಹೇಶ್ವರ ಅನ್ನೋದನ್ನು ಈಗ ಆರಂಭಿಸ್ತಾರೆ. ನತಸ್ಯ ಈಶೇ ಕಶ್ಚನ ಇತಿ ನಿರಸ್ತು ಸಮಾಭ್ಯಧಿಕ ಸಂಭಾವನಸ್ಯ ಪುರುಷಸ್ಯ. ಇದೆಲ್ಲ ಮಹಾನಾರಾಯಣದಲ್ಲಿ ಬರೋದು, ಶ್ವೇತಾಶ್ವತರಲ್ಲಿಯೂ ಬರುತ್ತೆ, ಅನೇಕ ಕಡೆ ಬರುತ್ತೆ ಇದೆಲ್ಲ. ಹಾಗೆಯೇ ಅಣೋರಣೀಯಾನ್ ಮಹತೋ ಮಹೀಯಾನ್ ಇತ್ಯಸ್ಮಿನ್ ಅನುವಾಕೆ ವೇದ ಆದ್ಯಂತ ರೂಪತೆಯ, ವೇದ ಆದ್ಯಂತ ರೂಪತೆಯ ವೇದ ಬೀಜಭೂತ ಪ್ರಣವಸ್ಯ. ವೇದಕ್ಕೆ ಬೀಜಭೂತವಾದ ಪ್ರಣವ ಅಂದರೆ ವೇದಕ್ಕೆಲ್ಲ ಕಾರಣವಾದ ಪ್ರಣವ ಆದ್ಯಂತ ರೂಪವಾಗಿ ವೇದಕ್ಕೆ ಕಾರಣವಾದದ್ದು ಅಂತ ಹೇಳಿ ಪ್ರಣವದಿಂದಲೇ ಎಲ್ಲ ಉಂಟಾಗಿದೆ ಅಂತ ಅನೇಕ ಕಡೆ ಹೇಳಲ್ಪಟ್ಟಿದೆ. ಆ ಪ್ರಣವಕ್ಕೆ
ಪ್ರಕೃತಿಭೂತವಾದ ಕಾರಣವಾದ ಅಕಾರವಾಚ್ಯತೆಯ ಅಕಾರಕ್ಕೆ ವಾಚ್ಯನೋ ಎಂಬುದಾಗಿ ಮಹೇಶ್ವರತ್ವ ಪ್ರತಿಪಾದ್ಯ ದ್ವೇಲಿ ದ್ವೇದಾದವಸರ ಪ್ರೋಕ್ತ ವೇದಾಂತೆ ಚ ಪ್ರತಿಷ್ಠಿತ ವೇದಾಂತರೂಪತೆಯ ಆದ್ಯಂತರೂಪತೆಯ ತಸ್ಯ ಪ್ರಕೃತಿಲೀನಸ್ಯ ವೇದಬೀಜಭೂತ ಪ್ರಣವಸ್ಯ ಯಃ ಪರಃ ಪ್ರಕೃತಿಭೂತ ಅಕಾರವಾಚ್ಯತೆಯ ಪರಸ್ಸ ಮಹೇಶ್ವರ. ಇಲ್ಲಿ ನನ್ಗೊಂದು ಪ್ರಶ್ನೆ ಇದೆ. ಪ್ರಣವಕ್ಕೆ ಪ್ರಕೃತಿಭೂತವಾದ ಆಕಾರ ಅಂದ್ರೆ ಪ್ರಕೃತಿಭೂತ ಅಂದ್ರೆ ಏನ್ ಅದು ರೂಟ್ ಕಾರಣ ಅಂತ ಅರ್ಥ. ಅಕಾರದಿಂದಲೇ ಅಕಾರೋ ವೈ ಸರ್ವ ವಾಕ್ ಅಂತ ಹೇಳಿ ಅಕಾರದಿಂದಲೇ ಪ್ರಣವ ಬರುತ್ತೆ, ಪ್ರಣವದಿಂದ ವೇದಗಳೆಲ್ಲ ಬಂದಿದೆ ಅಂತ ಹೇಳಿ ಅಕ್ಷರಾಣಾಂ ಅಕಾರೋಸ್ಮಿ ಅಂತ ಹೇಳಿರೋದ್ರಿಂದನಾ? ಹೌದು. ಅದರಿಂದ ಅಕಾರ ವಾಚ್ಯತ್ವ ಪರಮಾತ್ಮನಿಗೆ ಪ್ರಮಾಣ. ಅದು ಅಂದ್ರೆ ಅಕಾರದಿಂದ ಪ್ರಣವ ಹೇಗ್ ಬರುತ್ತೆ? ಅಕಾರದಿಂದಲೇ ಪ್ರಣವ ಬಂದಿದೆ ಅಂತ ಪ್ರಮಾಣ ತಿಳಿಸುತ್ತಲ್ಲ ನಮ್ಗೆ. ಅಕಾರವೇ ಮೊದಲು ಶಬ್ದ, ಪ್ರಣವದಲ್ಲಿ ಅಕಾರ ಮೊದಲ ಅಕ್ಷರ. ಆ ಊ ಮ ತಾನೆ ಪ್ರಣವ. ಅಕಾರದಿಂದಲೇ ಆರಂಭ ಪ್ರಣವ, ಪ್ರಣವದಿಂದ ಆರಂಭ ವೇದ. ಆದ್ದರಿಂದ ಅದಕ್ಕೆ ಪ್ರಕೃತಿ ಆಗುತ್ತದು. ಓ ಆ ಊ ಮ ಸೇರಿ ಪ್ರಣವ. ಹೌದು, ಪ್ರಣವಕ್ಕೆ 3 ಅಕ್ಷರಗಳಿದೆ. ಅದಿ ಪ್ರಣವ. ಅಕಾರ ಉಕಾರ ಮಕಾರಗಳು, ಒಂದು ನಾದಾನು ಇದೆ ಕಡೆಯಲ್ಲಿ, ಒಂದು ಅರ್ಧ ಮಾತ್ರೆ ಅಂತ. ಓಂ ಅನ್ನುವಾಗ ಮು ಅನ್ನೋದು ಒಂದು ಅರ್ಧ ಮಾತ್ರೆಯೂ ಇದೆ. ಆದ್ದರಿಂದ 4 ವೇದಗಳು ಅದರಿಂದಲೇ ಸೃಷ್ಟಿ ಆಯಿತು ಅಂತ ಹೇಳಿದೆ. ಅಕಾರದಿಂದ ಋಗ್ವೇದ, ಉಕಾರದಿಂದ ಯಜುರ್ವೇದ, ಮಕಾರದಿಂದ ಸಾಮವೇದ, ಅಲ್ಪ ಅರ್ಧ ಮಾತ್ರೆಯಿಂದ ಅಥರ್ವವೇದ. 4 ವೇದಗಳು ಸೃಷ್ಟಿಯಾಗಿದೆ ಅಂತಲೂ ಹೇಳಿದೆ ಪ್ರಮಾಣ ಅನೇಕ ವೇಳೆ. ಆದ್ದರಿಂದ ಅಕಾರವಾಚ್ಯನಾದವನು ಪ್ರಕೃತಿಭೂತ ಅಕಾರವಾಚ್ಯತೆಯ, ಪ್ರಕೃತಿಭೂತವಾದ ಆಕಾರ. ಅದಕ್ಕೆ ಮಹೇಶ್ವರ ಬಿಂದು ಸ್ವರೂಪ ಪರಬ್ರಹ್ಮ ಅಂತನಾ? ಅದು ಬೇರೆ ಸಿದ್ಧಾಂತ, ಅದು ನಮ್ಮ ಸಿದ್ಧಾಂತ ಅಲ್ಲ. ಅದು ಶಾಬ್ದಿಕರು ಹೇಳೋದು. ಯೋಗದಲ್ಲಿ ವೈಯಾಕರಣರು, ಯೋಗಶಾಸ್ತ್ರಿಗಳು ಹೇಳುವಂತ ಅರ್ಥ. ಅಂದ್ರೆ 5 ಪ್ರಣವದಲ್ಲಿ 5 ಇದೆ ಅಲ್ವಾ? ಆ ಊ ಮ 4 ಇರೋದು. ಆಮೇಲೆ ಮ ಆ ಊ ಮ, ಆಮೇಲೆ ಅರ್ಧ ಮಾತ್ರೆ ಅಷ್ಟೇ. ನಾದ ಬಿಂದು ಅನ್ನೋದು ಯೋಗದಲ್ಲಿ ಹೊರಟೋಗುತ್ತೆ. ಹೌದು, ಅದು ವೇದಾಂತಕ್ಕಲ್ಲ. ಅದು ವೇದಾಂತದಲ್ಲಿ ಯೋಗ ತಳ್ಳಿ ಹಾಕ್ಬಿಟ್ಟಿದ್ದಾರೆ. ವೇದಾಂತದಲ್ಲಿ ಯೋಗಕ್ಕೆ ಸ್ಥಾನ ಇಲ್ಲ. ಅಂದ್ರೆ ಯೋಗಕ್ಕೆ ಸ್ಥಾನ ಇಲ್ಲ ಅಂತ ಅರ್ಥವಲ್ಲ. ಯೋಗ ಸಿದ್ಧಾಂತಕ್ಕೆ ಅಲ್ಲಿ ಹೇಳೋ ದರ್ಶನ ಪ್ರಕಾರ, ದರ್ಶನದ ಭಾಗ. ಯೋಗ ಏನಿದೆ ಭಕ್ತಿ ಯೋಗವೇ ಮಾಡಕ್ಕಾಗೋದು, ದರ್ಶನ. ಆದ್ದರಿಂದ ಇಲ್ಲಿ ಅಕಾರವಾಚ್ಯನಾದವನು ಮಹೇಶ್ವರ ಅಂತ ಪ್ರತಿಪಾದನೆ ಮಾಡಿ, ಅಲ್ಲಿ ದಹರ ವಿದ್ಯಾ ದಹರ ಪುಂಡರೀಕ ಮಧ್ಯಸ್ಥ ಆಕಾಶವರ್ತಿತೆಯ ಉಪಾಸ್ಯತ್ವ ಮುಕ್ತಂ. ಇದಾದ ಮೇಲೆ ದಕ್ಷಿಣಂ ವಿಪಾಕಮಂ ಪರವೇಶಂ ಭೂತಂ ಅಂತಾನೆ ಬರುತ್ತೆ ಮಂತ್ರಗಳಲ್ಲಿ, ಮಹಾನಾರಾಯಣದಲ್ಲಿ ಬರುವಂಥ ಮಂತ್ರಗಳು. ಎಪ್ಪರಸ ಮಹೇಶ್ವರ ಅಂತ ಹೇಳಿ ಇದೆಲ್ಲ ಬಂದಮೇಲೆ ದಕ್ಷಿಣಂ ವಿಪಾಕಮಂ ಎಲ್ಲ ಬರುತ್ತೆ. ಆ ಪ್ರಕರಣದಲ್ಲೇ ಬರೋದಿದು. ದಹರಂ ವಿಪಾಕಮ ಆ ಒಂದು ಅನುವಾದದಲ್ಲೇ ಬರುತ್ತೆ ಇದೆಲ್ಲ ಪಂಚಾಯತಿನಲ್ಲಿ. ಆದ್ದರಿಂದ ಅಲ್ಲಿ ಇದೆಲ್ಲ ಹೇಳಿ ದಹರ ವಿದ್ಯಾ ಉಪಾಸ್ಯನಾದವನು ಅಂತ ಹೇಳಲ್ಪಟ್ಟಿದೆ. ದಹರ ವಿದ್ಯಾ ಉಪಾಸ್ಯತ್ವವು ಮತ್ತೆ ವೇದಕ್ಕೆ ಪ್ರಕೃತಿಯಾದ, ಪ್ರಣವಕ್ಕೆ ಪ್ರಕೃತಿಯಾದ ಅಕಾರದಿಂದ ವಾಚ್ಯನಾದವನು ಮಹೇಶ್ವರ. ಇವನು ದಹರ ವಿದ್ಯಾ ಉಪಾಸ್ಯ ಅಂತ ಅಲ್ಲಿ ನೇರವಾಗಿ ತಿಳಿಯುವ ಅರ್ಥ. ಇಲ್ಲಿ ಮಹೇಶ್ವರ ಶಬ್ದಕ್ಕೆ ಹೇಗೆ ಅರ್ಥ ಮಾಡಬೇಕು ಅನ್ನೋದೇ ಇಲ್ಲಿ ಪ್ರಧಾನ. ಅದನ್ನು ಈಗ ನಾರಾಯಣ ಪರತ್ವ ಅನ್ನೋದು ಹೇಗೆ ತಿಳಿಯುತ್ತೆ ಅದನ್ನು ಭಾಷೆಗಾರರು ತಿಳಿಸ್ತಾರೆ. ಮೊದಲು ಅರ್ಥವನ್ನು ಹೇಳಿದ್ರು ಆ ವಾಕ್ಯಕ್ಕೆ ಅಷ್ಟೇ ಅಲ್ಲದೆ ಮೊದಲು ಪೂರ್ವವಾಕ್ಯವನ್ನು ಹೇಳಿದ್ರು. ನತಸ್ಯೇಷೇ ಕಶ್ಚನ ಅಂತ ಹೇಳಿ ಅವನಿಗೆ ಇನ್ನೊಬ್ಬರು ಆಳುವವರಿಲ್ಲ. ನತಸ್ಯ ಈಶೇ ಕಶ್ಚನ, ಅವನ ಆಳೋರು ಇನ್ನೊಬ್ಬರಿಲ್ಲ. ಸಮಾಭ್ಯಧಿಕ ಸಂಭಾವನೆ ನಿರಸ್ತ ಸಮಾಭ್ಯಧಿಕ ಸಂಭಾವನಸ್ಯ ಪುರುಷಸ್ಯ ಅಣೋರಣೀಯಾನಿತಿ ಅನುವಾಕೆ ವೇದಾದ್ಯಂತ ರೂಪತೆಯ ಈ ಅನುವಾಕದಲ್ಲಿ ಇದೆಲ್ಲ ಹೇಳಲ್ಪಟ್ಟಿದೆ. ಈ ಮೊದಲು ಈ ಅರ್ಥವನ್ನೇ ಹೇಳಿದ್ರು. ಇದಕ್ಕೆ ಹೇಗೆ ಅರ್ಥ ಮಾಡ್ತೀರಾ ಅಂದರೆ ಇದಕ್ಕೆ ಮುಂದೆ ಹೇಳ್ತಾರೆ ಅಯಮರ್ಥಃ ಅಂತ ಹೇಳಿ ಅದರ ವಿವರಣೆ ಬರುತ್ತೆ. ಅದನ್ನು ಮುಂದೆ ನೋಡೋಣ. ಅದಕ್ಕೆ ಇಲ್ಲಿ ವ್ಯಾಖ್ಯಾನವೂ ಇದೆ. ಇದರಲ್ಲಿ ಈ ವ್ಯಾಖ್ಯಾನ ಮುಖ್ಯವಾದ ವಾಕ್ಯ ಇದು. ಅಂದರೆ ಇದನ್ನು ಮುಂದುವರಿಸೋಣ ಅಂತ ಹೇಳಿ ತಿಳಿಸ್ಕೊಳ್ತೇನೆ. ಓಂ ಶನ್ನೋ ಮಿತ್ರಶಂ ವರುಣಃ ಶನ್ನೋ ಭವತ್ವರ್ಯಮಾ ಶನ್ನ ಇಂದ್ರೋ ಬೃಹಸ್ಪತಿ ಶನ್ನೋ ವಿಷ್ಣುರುತ್ತಮಃ ನಮೋ ಬ್ರಹ್ಮಣೆ ನಮಸ್ತೆ ವಾಯೋ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾವಾದಿಶಂ ಋತಮಪಾರಿಶಂ
सत्यमवादिशं तन्मावीत् तन्वक्तारमावीत् अवीत् मामवीत् वक्तारं शान्ति शान्ति शान्तिः। रमान् जय नमः। सर्वं श्रीकृष्णार्पणम्।